ಸ್ವಸ್ತಿ ಶ್ರೀರಸ್ತು ಮೇಷಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋಗತಃ ಜನೋಯಂ ಪ್ರತ್ಯೂಹೇ ಜನನ ಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾನಾಶೇ ನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯ ಸಂತಾಪಂ ಹರತಿ ಚ ಮುದೈವಾಶು ಪರಯ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ಹೃದಿ ಸದಾ ಸ್ವಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವೇದವ್ಯಾಸರೂಪಿಯಾದಂತಹ ಪರಮಾತ್ಮ ಸಕಲ ಸಜ್ಜನರಿಗೆ ಉತ್ತಮವಾದ ಜ್ಞಾನ ಬರಬೇಕು ಎಂಬಂತಹ ಉದ್ದೇಶದಿಂದಾಗಿ 18 ಪುರಾಣಗಳನ್ನು ನಮಗೆ ರಚನೆ ಮಾಡಿ ಕೊಡ್ತಾರೆ. ಅದರಲ್ಲಿ ಒಂದು ಪುರಾಣ ಭವಿಷ್ಯೋತ್ತರ ಪುರಾಣ ಎಂಬುದಾಗಿ. ಆ ಭವಿಷ್ಯೋತ್ತರ ಪುರಾಣದಲ್ಲಿ ಅನೇಕ ಕಥೆಗಳು ಬರ್ತವೆ. ಅದರಲ್ಲಿ ಒಂದು ವಿಶೇಷವಾದಂತಹ ಕಥಾನಕ ಅಂತ ಹೇಳಿದರೆ ಅದು ಶ್ರೀನಿವಾಸ ಕಲ್ಯಾಣ ವೆಂಕಟೇಶ ಮಹಾತ್ಮ್ಯ ಎಂಬುದಾಗಿ. ಶ್ರೀನಿವಾಸ ದೇವರ ಹಾಗೂ ಪದ್ಮಾವತಿ ದೇವಿಯ ಕಲ್ಯಾಣದ ಕಥೆಯನ್ನು ತಿಳಿಸುವಂತಹ ವಿಶೇಷವಾದಂತಹ ಚರಿತ್ರೆ. ಅದನ್ನು ಕೇಳುವುದರಿಂದಾಗಿ ಎಲ್ಲ ಭಕ್ತರಿಗೂ ಕೂಡ ಒಂದು ಕಲ್ಯಾಣ ಉಂಟಾಗುತ್ತದೆ ಎಂಬುದು ವಿಶೇಷವಾದಂತಹ ಪ್ರತೀತಿ. ಹಾಗೆ ಇಂದಿನಿಂದ ಆರಂಭಿಸಿ 10 ದಿನಗಳ ಕಾಲ ಈ ಒಂದು ಶರನ್ನವರಾತ್ರಿಯ ಸಂದರ್ಭದಲ್ಲಿ ಈ ಶ್ರೀನಿವಾಸ ಕಲ್ಯಾಣದ ಶ್ರವಣವನ್ನು ಯಥಾಮತಿಯಾಗಿ ಮಾಡೋಣ. ಈ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ಒಟ್ಟು 12 ಅಧ್ಯಾಯಗಳಲ್ಲಿ ಶ್ರೀನಿವಾಸ ದೇವರ ಮಹಾತ್ಮೆಯನ್ನು ತಿಳಿಸಿಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಮಂಗಳಾಚರಣೆಯನ್ನು ಯಾಕೆ ಮಾಡೋದು ಅಂತ ಹೇಳಿದರೆ ವಿಘ್ನಗಳು ನಿವಾರಣೆಯಾಗಬೇಕು ಎಂಬಂತಹ ಉದ್ದೇಶದಿಂದ. ವಾಸ್ತವಿಕವಾಗಿ ರಚಿಸಿದಂತಹ ವೇದವ್ಯಾಸ ದೇವರಿಗೆ ಯಾವ ವಿಘ್ನಗಳು ಇಲ್ಲ. ಆದರೂ ಕೂಡ ಕೇಳುವಂತಹ ನಮಗೆ ನಿಮಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದೇ ಇರಲಿ ಎಂಬಂತಹ ಉದ್ದೇಶದಿಂದಾಗಿ ವೇದವ್ಯಾಸ ದೇವರು ಮೊದಲು ಇಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾರೆ. ಏನಂತ ಹೇಳಿದರೆ ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯ ಆಶು ಅನಿಷ್ಟಾನಿ ಸಾಧಯ ಇಷ್ಟಾನಿ ಮಾಧವ ಎಂಬುದಾಗಿ. ಬ್ರಹ್ಮರುದ್ರಾದಿ ವಂದ್ಯಂ, ಚತುರ್ಮುಖ ಬ್ರಹ್ಮದೇವರು, ಮಹರುದ್ರದೇವರು ಮುಂತಾದಂತಹ ಸಕಲ ದೇವತೆಗಳಿಂದ ವಂದ್ಯನಾದಂತಹ ವೆಂಕಟನಾಯಕ ಶ್ರೀನಿವಾಸನೇ, ನಿನ್ನನ್ನು ನಾನು ಭಜಿಸುತ್ತೇನೆ, ಶರಣ ಹೊಂದುತ್ತೇನೆ. ನೀನು ನನಗೆ ನಿವಾರಯ ಆಶು ಅನಿಷ್ಟಾನಿ, ನನ್ನ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡು ಎಂಬುದಾಗಿ. ಹೇಗೆ? ಆಶು, ವೇಗವಾಗಿ ನನ್ನ ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶನ ಮಾಡು. ಅಷ್ಟೇ ಅಲ್ಲ, ಸಾಧಯ ಇಷ್ಟಾನಿ ಮಾಧವ, ನನಗೆ ಎಲ್ಲ ವಿಧವಾದಂತಹ ಸೌಮಂಗಲ್ಯವನ್ನು ಉಂಟು ಮಾಡು ಎಂಬುದಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಕಥಾನಕ ಎಂಬುದು ಪ್ರಾರಂಭವಾಗ್ತದೆ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರು ಮತ್ತು ಶೌನಕ ಮಹರ್ಷಿಗಳಿಗೆ ನಡೆದಂತಹ ಸಂವಾದ. ಶೌನಕರು ಕೇಳ್ತಾರೆ, ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತತ್ವೋಹಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ಪುಣ್ಯವರ್ಧನಂ ಎಂಬುದಾಗಿ. ಎಲ್ಲ ಈ ಸೂತ ಪುರಾಣಿಕನೇ, ನಾನು ನಿಮ್ಮಿಂದಾಗಿ ಎಲ್ಲ ಕ್ಷೇತ್ರಗಳ ಮಹಿಮೆಯನ್ನು ಕೇಳಲು ಇಚ್ಛಿಸುತ್ತೇನೆ ಎಂಬುದಾಗಿ ಆ ಒಂದು ಶೌನಕ ಮಹರ್ಷಿಗಳು ಹೇಳ್ತಾರೆ, ನಾವು ನಿಮ್ಮಿಂದ ಮೊದಲು ಕಥಿತಂ ರಂಗ ಮಹಾತ್ಮ್ಯಂ, ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ಕೇಳಿದ್ದೇವೆ. ಅದೇ ರೀತಿಯಾಗಿ ಹಸ್ತಿಗಿರೀಶಿತು, ಕರಿಗಿರಿ ಸ್ವಾಮಿಯ ಮಹಿಮೆಯನ್ನು ಕೂಡ ಕೇಳಿದ್ದೇವೆ. ಅದೇ ರೀತಿಯಾಗಿ ಜಗನ್ನಾಥಸ್ಯ ವೈ ವಿಷ್ಣೋಹೋ, ಪೂರಿ ಜಗನ್ನಾಥದ ಮಹಿಮೆಯನ್ನು ಕೂಡ ಕೇಳಿದ್ದೇವೆ. ಮುಂದೆ ನಾವು ಇದಾನೀಂ ಶ್ರೋತುಮಿಚ್ಛಾಮಿ ಮಹಾತ್ಮ್ಯಂ ವೆಂಕಟೇಶಿತು ಎಂಬುದಾಗಿ, ವೆಂಕಟಾಚಲದ ಮಹಾತ್ಮೆಯನ್ನು ಕೇಳಬೇಕು ಎಂಬುದಾಗಿ ನಮಗೆ ಇಚ್ಛೆಯಾಗಿದೆ. ಆದ್ದರಿಂದಾಗಿ ನಮಗೆ ನೀನು ಅದರ ಬಗ್ಗೆ ಉಪದೇಶ ಮಾಡು ಎಂಬುದಾಗಿ ಸೂತ ಪುರಾಣಿಕರು ಕೇಳ್ತಾರೆ. ಶೌನಕ ಮಹರ್ಷಿಗಳು ಕೇಳ್ತಾರೆ. ಈ ರೀತಿಯಾಗಿ ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರೆ, ನೀನು ತುಂಬ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ, ಆದ್ದರಿಂದ ನಾನು ನಿನಗೆ ಅದರ ಉಪದೇಶವನ್ನು ಮಾಡ್ತೇನೆ. ಹೇಗೆ ಅಂತ ಹೇಳಿದರೆ, ಯಥಾಶ್ರುತಂ ಮಯಾ ಪೂರ್ವಂ ವ್ಯಾಸೇನ ಅಮಿತ ತೇಜಸ ಎಂಬುದಾಗಿ. ನಾನು ವೇದವ್ಯಾಸ ದೇವರಿಂದಾಗಿ ಯಾವ ರೀತಿಯಾಗಿ ಶ್ರವಣ ಮಾಡಿದೆನೋ
ಅದಕ್ಕೆ ಕಿಂಚಿತ್ತೂ ಭಂಗಬಾರದಂತೆ ಸಾವಧಾನವಾಗಿ ನನಗೆ ಹೇಳುತ್ತೇನೆ, ನೀನು ಕೂಡ ಸಾವಧಾನವಾಗಿ ಆ ಒಂದು ಕಥೆಯನ್ನು ಕೇಳು ಎಂಬುದಾಗಿ ಆ ವೇದವ್ಯಾಸ ದೇವರಿಂದ ಉಪದೇಶ ಪಡೆದಂತಹ ಸೂತ ಪುರಾಣಿಕರು ಶೌನಕ ಮಹರ್ಷಿಗಳಿಗೆ ಹೇಳಿ ಮುಂದೆ ಆ ಒಂದು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಹಿಂದೆ ಮೊದಲು ಈ ಒಂದು ಶ್ರೀನಿವಾಸ ಕಲ್ಯಾಣದ ಕಥೆಯನ್ನು ಶ್ರವಣ ಮಾಡಿದ್ದು ಯಾರು ಎಂಬುದಾಗಿ ಅವರು ತಿಳಿಸ್ತಾ ಹೋಗ್ತಾರೆ. ಏನಂತ ಹೇಳಿದರೆ, ಪೂರ್ವದಲ್ಲಿ ಜನಕನೆಂಬಂತಹ ಒಬ್ಬ ರಾಜ ಇರ್ತಾನೆ. ಅವನು ಅತ್ಯಂತ ಸತ್ಯವಾದಿಯಾದಂತಹ ರಾಜ. ತನ್ನ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳ ಹಾಗೆ ನೋಡಿಕೊಳ್ಳುತ್ತಿದ್ದಂತಹ ಒಬ್ಬ ರಾಜ. ಅವನಿಗೇನಾಗತ್ತಂತ ಹೇಳಿದರೆ, ಅವನಿಗೆ ಒಬ್ಬ ಸಹೋದರ ಇರ್ತಾನೆ. ಯಾರು ಅಂತ ಹೇಳಿದರೆ ಕುಶಕೇತು ಎಂಬಂತಹ ಒಬ್ಬ ಸಹೋದರ. ಅಣ್ಣನಿಗೆ ತಕ್ಕ ತಮ್ಮನಾಗಿ ಅಣ್ಣ ಎಷ್ಟು ಪ್ರೀತಿಯಿಂದಾಗಿ ತನ್ನ ಪ್ರಜೆಗಳನ್ನು ನೋಡಿಕೊಳ್ತಾ ಇರ್ತಾನೋ ಅಷ್ಟೇ ಪ್ರೀತಿಯಿಂದಾಗಿ ತಾನು ಕೂಡ ತನ್ನ ರಾಜ್ಯದ ಪ್ರಜೆಗಳನ್ನು ನೋಡಿಕೊಳ್ಳುತ್ತಾ ಇರ್ತಾನೆ. ಹೀಗೆ ಇದ್ದಂತಹ ಅನ್ಯೋನ್ಯವಾಗಿದ್ದಂತಹ ಅಣ್ಣ ತಮ್ಮಂದಿರು ಜನಕ ಮತ್ತು ಕುಶಕೇತು ಅಥವಾ ಕುಶಧ್ವಜ ಎಂಬಂತಹ ಇಬ್ಬರು ಸಹೋದರು. ಈ ರೀತಿಯಾಗಿರಬೇಕಾದ್ರೆ ಅಂತಹ ಕುಶಧ್ವಜನಿಗೆ 3 ಜನ ಗಂಡು ಮಕ್ಕಳು, ಅದೇ ರೀತಿಯಾಗಿ 3 ಜನ ಹೆಣ್ಣು ಮಕ್ಕಳು ಇದ್ದರು. ಅದೇ ರೀತಿಯಾಗಿ ಜನಕ ಮಹಾರಾಜನಿಗೆ ಒಬ್ಬಳು ಹೆಣ್ಣು ಮಗಳು. ಯಾರಂತ ಹೇಳಿದರೆ ಜಾನಕಿ. ಯಾರು? ಸೀತಾದೇವಿ. ಸಾಕ್ಷಾತ್ ರಾಮದೇವರ ಹೆಂಡತಿಯಾದಂತಹ ಸೀತಾದೇವಿಯೇ ಈ ಜನಕರಾಜನಿಗೆ ಮಗಳಾಗಿ ಹುಟ್ಟಿದ್ದಳು. ಹೀಗೆ ಕುಶಧ್ವಜನಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಜನಕ ಮಹಾರಾಜನಿಗೆ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯಾಗಿ ಸೀತಾದೇವಿಯಾಗಿ ಅವತಾರ ಮಾಡಿರ್ತಾಳೆ. ಹೀಗೆ ಇರಬೇಕಾದ್ರೆ ಜನಕ ಮಹಾರಾಜನಿಗೆ ತನ್ನ ಸೋದರನಿಂದಲೇನೆ, ಅಂದರೆ ಆ ಕುಶಧ್ವಜನಿಂದಲೇನೆ ರಾಜ್ಯಭಾರವನ್ನು ಮಾಡಿಸ್ತಾ ತಾನು ಮಾತ್ರ ಸದಾಕಾಲ ಭಗವಂತನ ಚಿಂತನೆ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿರಬೇಕಾದ್ರೆ ಜನಕ ಮಹಾರಾಜನಿಗೆ ಒಂದು ಆಲೋಚನೆ ಬರುತ್ತೆ. ಏನಂತ ಹೇಳಿದರೆ, ನನ್ನಷ್ಟು ಪುಣ್ಯಶಾಲಿಯಾದವನು ಈ ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ ಒಂದು ಅಹಂಕಾರದ ಆಲೋಚನೆ ಬರುತ್ತೆ. ಯಾಕೆಂತ ಹೇಳಿದ್ರೆ, ಇದೆಲ್ಲ ನಾನು ಮಾಡಿದ ಪುಣ್ಯವೇ ಸರಿ. ನಾನು ಇಷ್ಟು ದಿನ ದುಃಖದ ಮುಖವನ್ನೇ ನೋಡಿಲ್ಲ, ಸುಖವನ್ನೇ ಸದಾಕಾಲ ನೋಡಿದ್ದು. ಇನ್ನು ಮುಂದೆಯೂ ಕೂಡ ಇದೇ ರೀತಿಯಾಗುತ್ತೆ, ಇದಕ್ಕೆ ಸಂಶಯ ಇಲ್ಲ. ಇನ್ನು ಮುಂದೆಯೂ ಕೂಡ ನನಗೆ ಸದಾಕಾಲ ಸುಖವೇ ಉಂಟಾಗುತ್ತದೆ, ದುಃಖದ ಲವಲೇಶವು ಕೂಡ ನನ್ನ ಕಣ್ಣ ಮುಂದೆ ಬರುವುದಿಲ್ಲ ಎಂಬುದಾಗಿ ಈ ರೀತಿಯಾಗಿ ಒಂದು ಏನೋ ವಿಚಿತ್ರವಾದಂತಹ ಆಲೋಚನೆ ಈ ರೀತಿಯಾಗಿ ಬರುತ್ತೆ. ಈ ರೀತಿಯಾದಂತಹ ಮಾತನ್ನು ಕೇಳಿ ಪರಮಾತ್ಮ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನಿಗೆ ಸ್ವಪ್ನದಲ್ಲಿ ಸ್ವಲ್ಪ ದುಃಖವನ್ನು ತೋರಿಸ್ತಾನೆ. ಅದಾದ ನಂತರ ಒಂದು ದಿನ ಏನಾಗುತ್ತೆ ಅಂತ ಹೇಳಿದರೆ, ದೈವ ಸಂಕಲ್ಪದಿಂದಾಗಿ ಅವನ ತಮ್ಮನಾದಂತಹ ಕುಶಧ್ವಜ ಮರಣ ಹೊಂದುತ್ತಾನೆ. ಜನಕರಾಜನ ತಮ್ಮನಾದಂತಹ ಕುಶಧ್ವಜ ಸತ್ತು ಹೋಗ್ತಾನೆ. ಈ ರೀತಿಯಾಗಿ ತಮ್ಮ ಸತ್ತು ಹೋದಾಗ ಆ ಕುಶಧ್ವಜನ ಹೆಂಡತಿಯು ಕೂಡ ಅವನ ಜೊತೆನೇ ಸಹಗಮನ ಮಾಡ್ತಾಳೆ. ಹಿಂದೆ ಸಹಗಮನ ಪದ್ಧತಿ ಇತ್ತು, ಆದ್ದರಿಂದಾಗಿ ಅವನ ಜೊತೆಗೇನೆ ಸಹಗಮನ ಮಾಡ್ತಾಳೆ. ಈ ರೀತಿಯಾಗಿ ತಮ್ಮ ಹೋದ, ತಮ್ಮನ ಹೆಂಡತಿ ಹೋದಳು. ಆದ ಕಾರಣ ಇಡೀ ರಾಜ್ಯದ ಜವಾಬ್ದಾರಿ, ತನ್ನ ತಮ್ಮನ ಮಕ್ಕಳ ಜವಾಬ್ದಾರಿ ಎಲ್ಲವೂ ಕೂಡ ಜನಕ ಮಹಾರಾಜನ ಮೇಲೆ ಬೀಳುತ್ತೆ. ಈ ರೀತಿಯಾದಾಗ ಅವನಿಗೆ ವಯಸ್ಸು ಎಷ್ಟಾಗಿತ್ತು ಅಂತ ಹೇಳಿದರೆ 80,000 ವಯಸ್ಸು ಜನಕ ಮಹಾರಾಜನಿಗೆ ಆಗಿತ್ತು. ಅವನು ಆಲೋಚನೆ ಮಾಡ್ತಾನೆ, ನನಗೆ 80,000 ವಯಸ್ಸಾದರೂ ಕೂಡ ಒಂದು ಕ್ಷಣವೂ ಕೂಡ ನನಗೆ ದುಃಖ ಬಂದಿರಲಿಲ್ಲ. ಸದಾಕಾಲ ಸುಖರೂಪಿಯಾಗಿ ನಾನು ರಮಿಸ್ತಾ ಇದ್ದೆ. ಆದರೆ ಇದು ಮಹಾ ದುಃಖ, 80,000 ವರ್ಷದ ದುಃಖ ಒಂದೇ ಬಾರಿ ನನ್ನನ್ನು ಆಕ್ರಮಣ ಮಾಡಿದಂತೆ ಇದೆ. ಈ ಒಂದು ತಮ್ಮನ ಮರಣ, ಅದೇ ರೀತಿಯಾಗಿ ತಮ್ಮನ ಹೆಂಡತಿಯ ಮರಣ ಎಂಬುದಾಗಿ ಅವನು ಗೋಳಾಡ್ತಾನೆ. ಈ ರೀತಿಯಾಗಿ ಕೊನೆಗೆ ತಾನೇ ಆ ಒಂದು ಅಂತ್ಯಕ್ರಿಯೆಯನ್ನು ಮಾಡ್ತಾನೆ. ಆ ಜನಕ ಮಹಾರಾಜನ ಮಕ್ಕಳು ಇನ್ನೂ ಚಿಕ್ಕವರಾಗಿದ್ದರ ಅದರಿಂದಾಗಿ ತಾನೇ ಅವರ ಎಲ್ಲ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡ್ತಾನೆ. ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಿ ಆ ಒಂದು ಮಕ್ಕಳನ್ನು, ತಂದೆ ತಾಯಿ ಇಬ್ಬರೂ ಇಲ್ಲದ ಆ ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕುಳಿಸ್ಕೊಂಡು ಹೇಳ್ತಾನೆ, ನಿಮ್ಮನ್ನು ನೋಡಿ ನನಗೆ ತುಂಬ ದುಃಖ ಆಗ್ತಾ ಇದೆ, ನನ್ನ ಕಣ್ಣಿಂದ ಹೇಗೆ ನೋಡಲಿ ಎಂಬುದಾಗಿ ಅವನು ತುಂಬ ದುಃಖ ಪಡ್ತಾನೆ. ದುಃಖಪಟ್ಟು ಊಟವನ್ನು ಬಿಡ್ತಾನೆ, ಭೋಗವನ್ನು ಬಿಡ್ತಾನೆ, ನಿದ್ರೆಯನ್ನು ಬಿಡ್ತಾನೆ. ಹೀಗೆ ಆ ಒಂದು ತಮ್ಮನನ್ನು ಕಳೆದುಕೊಂಡಂತಹ ದುಃಖದಿಂದಾಗಿ ತುಂಬ
ವ್ಯಥೆಯನ್ನು ಪಡ್ತಾ ಇರ್ತಾನೆ. ಈ ರೀತಿಯಾಗಿ ವ್ಯಥೆಯನ್ನು ಪಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅವನ ದುಃಖವನ್ನು ಶಮನಗೊಳಿಸಬೇಕು. ಯಾಕೆ ಅಂತ ಹೇಳಿದರೆ ಒಬ್ಬ ರಾಜನೇ ಈ ರೀತಿಯಾಗಿ ವ್ಯಥೆಯನ್ನು ಪಡ್ತಾ ದುಃಖದಲ್ಲಿ ಮುಳುಗಿಬಿಟ್ರೆ ರಾಜ್ಯದ ಗತಿ ಏನಾಗಬೇಕು, ರಾಜ್ಯದ ಪ್ರಜೆಗಳ ಗತಿ ಏನಾಗಬೇಕು. ಆದ್ದರಿಂದ ಅವನ ದುಃಖವನ್ನು ಶಮನಗೊಳಿಸಬೇಕು, ಕಡಿಮೆ ಮಾಡೋಕೆ ಎಂಬಂತಹ ಉದ್ದೇಶದಿಂದಾಗಿ ಶತಾನಂದ ಮಹರ್ಷಿಗಳು ಅವನ ಹತ್ತಿರ ಬರ್ತಾರೆ. ಈ ರೀತಿ ಶತಾನಂದ ಮಹರ್ಷಿಗಳು ಅವನ ಮನೆಗೆ ಬಂದಾಗ ಅವನಿಗೆ ಉತ್ತಮವಂತಹ ಆಸನವನ್ನು ಕೊಟ್ಟು ಪೂಜೆ ಮಾಡಿ ಅವನ ಹತ್ತಿರ ಕೇಳ್ತಾನೆ ಗೌತಮ ಏನಂತ ಹೇಳಿದರೆ, ಎಲೆ ಶತಾನಂದ ಮುನಿಯೇ, ನನಗೆ ಮುಂದೇನು ಗತಿ, ಇಂತಹ ದೊಡ್ಡ ಕಷ್ಟ ಒದಗಿ ಬಂದಿದೆ. ನನಗೆ ತಮ್ಮನನ್ನು ಕಳೆದುಕೊಂಡೆ. ನನಗೆ ಫಲಭುಜದಂತೆ ಆ ಒಂದು ತಮ್ಮ ಇದ್ದ. ನನ್ನ ಮೇಲೆ ಯಾವ ಭಾರವನ್ನು ಬಿಡದೆ ಸಮಸ್ತ ರಾಜ್ಯದ ಭಾರವನ್ನು ತಾನೇ ತನ್ನ ತಲೆಯ ಮೇಲೆ ಹಾಕಿಕೊಂಡು ಪ್ರಜೆಗಳನ್ನು ಪ್ರೀತಿಯಿಂದ ನೋಡಿಕೊಂಡು ಹೋಗ್ತಾ ಇದ್ದ. ಅಂತಹ ತಮ್ಮನನ್ನು ಕಳೆದುಕೊಂಡು ಬಿಟ್ಟೆ. ಈಗ ನನ್ನ ಗತಿ ಏನು, ಮುಂದೆ ನನ್ನ ಗತಿ ಏನು? ಯಾಕೆಂತ ಹೇಳಿದರೆ ನನಗೆ 80,000 ವಯಸ್ಸಾಗಿದೆ, ಮುದುಕನಾಗಿದ್ದೇನೆ, ಮಕ್ಕಳು ಇನ್ನೂ ಕೂಡ ಚಿಕ್ಕವರು. ಅದೇ ರೀತಿಯಾಗಿ ಮದುವೆಯಾಗಂತಹ ಕನ್ನಿಕೆಯರಿದ್ದಾರೆ. ಅವರನ್ನು ಅಪಹಾರ ಮಾಡಲು ರಾವಣ, ಇಂದ್ರಜಿತ್ ಮೊದಲಾದಂತಹ ರಾಕ್ಷಸರು ಹೊಂಚು ಹಾಕಿದ್ದಾರೆ. ಹೀಗೆ ಅನೇಕ ಶತ್ರುಗಳು ಕೂಡ ನನ್ನ ರಾಜ್ಯವನ್ನು ಅಪಹಾರ ಮಾಡಲು ಹೊಂಚು ಹಾಕಿದ್ದಾರೆ. ಈ ರೀತಿಯಾದಂಥ ಅತ್ಯಂತ ಕಷ್ಟಕರವಾದಂತಹ ಪರಿಸ್ಥಿತಿ ಬಂದಿದೆ. ಇದನ್ನು ಪರಿಹಾರ ಮಾಡಲು ನನಗೆ ಉಪಾಯವನ್ನು ಹೇಳಿ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ಆ ಶತಾನಂದರು ಹೇಳ್ತಾರೆ, ಅಸ್ತಿ ಕಶ್ಚಿದ್ ವಿಶೇಷೋಸ್ಮಿನ್ ಭೂಲೋಕೆ ಭೂಮಿಪಾಲಕ ದುಹಿತು ತವ ಕಲ್ಯಾಣಂ ಸುಖದಂ ಶತ್ರುನಾಶನಂ. ನೀನು ಏನು ಚಿಂತೆ ಮಾಡ್ತಿದ್ದೀಯಾ? ನನ್ನ ಹೆಣ್ಣು ಮಕ್ಕಳ ಗತಿ ಏನು? ರಾವಣ ಮುಂತಾದ ಇಂದ್ರಜಿತ್ ಮೊದಲಾದ ಹೊಂಚು ಹಾಕ್ತಾ ಇದ್ದಾರೆ, ಶತ್ರುಗಳು ನನ್ನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧರಿದ್ದಾರೆ ಎಂಬುದಾಗಿ ಏನು ಮನಸ್ಸಲ್ಲಿ ನಿನಗೆ ಆಲೋಚನೆ ಇದೆ, ಆಲೋಚನೆಯನ್ನು ಬಿಟ್ಟು ಬಿಡು. ಯಾಕೆಂತ ಹೇಳಿದರೆ ಭೂಲೋಕದಲ್ಲಿ ಒಂದು ವಿಶೇಷವಿದೆ. ಅದೇನಂತ ಹೇಳಿದರೆ ನಿನ್ನ ಮಗಳಿಗೆ ಉತ್ತಮವಂತಹ ಕಲ್ಯಾಣವನ್ನು ಕೊಡುತ್ತೆ, ಅದೇ ರೀತಿಯಾಗಿ ನಿನ್ನ ಶತ್ರುಗಳನ್ನು ನಾಶ ಮಾಡುತ್ತೆ ಎಂಬುದಾಗಿ ಅಂತ ಹೇಳ್ತಾನೆ. ಆವಾಗ ಅವನಿಗೆ ತುಂಬ ಸಂತೋಷ ಆಗುತ್ತೆ. ಏನದು ವಿಶೇಷ ಎಂಬುದಾಗಿ ಜನಕ ಮಹಾರಾಜ ಆ ಶತಾನಂದರ ಹತ್ತಿರ ಕೇಳ್ತಾನೆ. ಕೇಳಿದಾಗ ಶತಾನಂದರು ಹೇಳ್ತಾರೆ, ಭವಿಷ್ಯೋತ್ತರ ಪುರಾಣ ಎಂಬಂತಹ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಪುರಾಣ ಇದೆ. ಅದರಲ್ಲಿ ಇರುವಂತಹದ್ದು ವೈಕುಂಠ ಪರ್ವತದ ಮಹಿಮೆ. ಕಲವು ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖ ಹರಂ ಶಿವಂ. ಕಲಿಯುಗದಲ್ಲಿ ಆ ಒಂದು ವೈಕುಂಠದ ಮಹಾತ್ಮೆ ಅಂದರೆ ವೈಕುಂಠ ಪರ್ವತದ ಮಹಾತ್ಮೆಯನ್ನು ಶ್ರವಣ ಮಾಡಿದಾಗ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ನಾಶ ಆಗುತ್ತೆ ಎಂಬುದಾಗಿ ಶತಾನಂದರು ಆ ಒಂದು ಜನಕ ಮಹಾರಾಜನಿಗೆ ಹೇಳ್ತಾರೆ. ಅದೇ ರೀತಿಯಾಗಿ ಧನಕಾಮಸ್ಯ ಧನದಂ, ಯಾರು ಧನವನ್ನು ಅಪೇಕ್ಷೆ ಮಾಡ್ತಾರೋ ಅವರಿಗೆ ಧನವನ್ನು ಕೊಡುತ್ತೆ, ಯಾರಿಗೆ ಸಂತಾನ ಇರುವುದಿಲ್ಲವೋ ಅವರಿಗೆ ಸಂತಾನದ ಭಾಗ್ಯವನ್ನು ಕೂಡ ಕೊಡುತ್ತೆ. ಅದೇ ರೀತಿಯಾಗಿ ರೋಗಾರ್ಥಾನಂ ರೋಗಹರಂ, ಯಾರಿಗೆ ರೋಗ ಇರುತ್ತೋ ಅವರಿಗೆ ರೋಗವನ್ನು ಕೂಡ ನಾಶ ಮಾಡುತ್ತೆ. ಅದೇ ರೀತಿಯಾಗಿ ಮುಖ್ಯವಾಗಿ ಜ್ಞಾನಿನಾಂ ಜ್ಞಾನ ಸಾಧನಂ, ಯಾರು ಜ್ಞಾನವನ್ನು ಬಯಸ್ತಾರೋ ಅವರಿಗೆ ವಿಶೇಷವಾದಂತಹ ಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡುವಂತಹ ವಿಶೇಷ ಶಕ್ತಿ ಈ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ಅಂತರ್ಗತವಾದಂತಹ ವೆಂಕಟೇಶ ಮಹಾತ್ಮ್ಯಕ್ಕೆ ಇದೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಕೇಳಿದಾಗ ಜನಕ ಕೇಳ್ತಾನೆ, ಕಲಿಯುಗದಲ್ಲಿ ಇದರ ಮಹಿಮೆ ಎಂಬುದು ಹೇಗೆ ಪ್ರಚುರವಾಯಿತು, ಹೇಗೆ ಪ್ರಸಾರವಾಯಿತು ಎಂಬುದಾಗಿ ಅವನು ಕೇಳ್ತಾನೆ. ಕೇಳಿದಾಗ ಶತಾನಂದರು ಆ ಒಂದು ವೈಕುಂಠಗಿರಿಯ ಮಹಾತ್ಮೆಯನ್ನು ಹೇಳ್ತಾ ಹೋಗ್ತಾರೆ. ಕೃತೆ ವೃಷಾದ್ರಿ ಮೋಕ್ಷಂತಿ ತ್ರೇತಾಯ ಮಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. ಆ ವೈಕುಂಠ ಪರ್ವತಕ್ಕೆ ಒಟ್ಟು 4 ಹೆಸರುಗಳಿವೆ ಎಂಬುದಾಗಿ ಆ ಶತಾನಂದರು ಹೇಳ್ತಾ ಹೋಗ್ತಾರೆ. ಏನಂದರೆ ಕೃತಯುಗದಲ್ಲಿ ಆ ವೆಂಕಟ ಪರ್ವತಕ್ಕೆ ವೃಷಾದ್ರಿ ಎಂಬುದಾಗಿ ಕರೀತಾ ಇದ್ದರು. ಮುಂದೆ ತ್ರೇತಾಯುಗದಲ್ಲಿ ಅದಕ್ಕೆ ಅಂಜನಾದ್ರಿ ಎಂಬುದಾಗಿ, ಮುಂದೆ ದ್ವಾಪರ ಯುಗದಲ್ಲಿ ಅದಕ್ಕೆ ಶೇಷಾದ್ರಿ ಎಂಬ ಹೆಸರಿಂದ ಕರೀತಾ ಇದ್ದರು. ಈ ಒಂದು ಕಲಿಯುಗದಲ್ಲಿ ವೆಂಕಟಾದ್ರಿ ಎಂಬುದಾಗಿ ಆ ಒಂದು ಪರ್ವತಕ್ಕೆ ಕರೀತಾರೆ ಎಂಬುದಾಗಿ ಆ ಹೆಸರನ್ನು ಹೇಳ್ತಾನೆ. ಈ ರೀತಿಯಾಗಿ ಹೇಳಿ ಮತ್ತೆ ಮುಂದೆ ಪ್ರಶ್ನೆ ಮಾಡ್ತಾನೆ, ಕೃತಯುಗದಲ್ಲಿ ವೃಷಭಾದ್ರಿ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು ಎಂಬುದಾಗಿ. ಕಾರಣ ಇಲ್ಲದೇನೆ ಸುಮ್ಮನೆ ಹೀಗೆ ಒಂದು ಯುಗದಲ್ಲಿ ಒಂದು ಹೆಸರು, ಇನ್ನೊಂದು ಯುಗದಲ್ಲಿ ಇನ್ನೊಂದು ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರಲೇಬೇಕು. ಬಲವಾದ ಕಾರಣ ಇದ್ದರೆ ಮಾತ್ರ ಹೀಗೆ ಹೆಸರು ಬದಲಾಗಲಿಕ್ಕೆ ಅವಕಾಶಗಳಿರುತ್ತೆ. ಆದ್ದರಿಂದ ಅವನ ಹೆಸರು ಬರಲಿಕ್ಕೆ ಕಾರಣ ಏನು ಎಂಬುದಾಗಿ ಕೇಳ್ತಾನೆ. ಈ ರೀತಿಯಾಗಿ ಕೇಳಿದಾಗ ಆ ಶತಾನಂದರು ಅವನಿಗೆ ಮುಂದೆ ಉಪದೇಶ ಮಾಡ್ತಾ ಹೋಗ್ತಾರೆ. ಏನಂತ ಹೇಳಿದರೆ,
ಇದಕ್ಕೆ ಕೃತಯುಗದಲ್ಲಿ ವೃಷಭಾದ್ರಿ ಎಂಬಂಥ ಹೆಸರಿತ್ತು. ಯಾಕೆ ಅಂತ ಹೇಳಿದರೆ, ಕೃತಯುಗದಲ್ಲಿ ಒಬ್ಬ ವೃಷಭಾಸುರ ಎಂಬಂತಹ ಒಬ್ಬ ರಾಕ್ಷಸ ಇದ್ದ. ಅವನು ಪರ್ವತವನ್ನು ಆಕ್ರಮಿಸಿಕೊಂಡು ಅಲ್ಲಿ ಇದ್ದಂತಹ ಋಷಿಗಳಿಗೆ, ಮುನಿಗಳಿಗೆ, ತಪಸ್ವಿಗಳಿಗೆ ಕಾಟ ಕೊಡ್ತಾ ಇದ್ದ. ಋಷಿಮುನಿಗಳು ಏಕಾಂತ ಸ್ಥಳ, ಯಾವುದೇ ರೀತಿಯಂತಹ ಉಪದ್ರವಗಳು ಇರುವುದಿಲ್ಲ ಎಂಬ ಕಾರಣಕ್ಕೆ ಈ ಒಂದು ಪರ್ವತ ಶ್ರೇಷ್ಠವನ್ನು ಆರಿಸಿಕೊಂಡು ಅಲ್ಲಿ ತಮ್ಮ ನಿತ್ಯ ಅನೇಕಗಳನ್ನು ತಪಸ್ಸನ್ನು ಮಾಡ್ತಾ ಕಾಲ ಕಳೀತಾ ಇದ್ದರು. ಆದರೆ ಈ ವೃಷಭಾಸುರ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ, ಆ ಪರ್ವತದಲ್ಲಿ ಪ್ರವೇಶ ಮಾಡಿ ಆ ಎಲ್ಲ ವಿಧವಾದಂತಹ ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಈ ರೀತಿಯಾಗಿ ತೊಂದರೆಯಿಂದ ರೋಸಿ ಹೋದ ಮುನಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಪರಮಾತ್ಮನ ಶರಣ ಹೊಂದುತ್ತಾರೆ, ಅವನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಕೇಳ್ತಾನೆ, ಏನು ಬಂದಂತಹ ಕಾರಣ ಎಂಬುದಾಗಿ ಕೇಳಿದಾಗ ಅವರು ಹೇಳ್ತಾರೆ, ನನಗೆ ಈ ರೀತಿಯಾದಂತಹ ಬಾಧೆಯನ್ನು ಆ ಒಂದು ವೃಷಭಾಸುರ ಕೊಡ್ತಾ ಇದ್ದಾನೆ, ಅದರಿಂದಾಗಿ ನಮ್ಮನ್ನು ದಯವಿಟ್ಟು ಕಾಪಾಡು ಎಂಬುದಾಗಿ ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಪರಮಾತ್ಮ ತಕ್ಷಣವೇ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ವೃಷಭಾಸುರನನ್ನು ಬೆನ್ನಟ್ಟಿ ಹೋಗ್ತಾನೆ. ಯಾಕೆ ಅಂತ ಹೇಳಿದರೆ, ಜ್ಞಾನಿ ಪ್ರಿಯತಮಃ ಎಂಬುದಾಗಿ ಪರಮಾತ್ಮ ಹೇಳಿದಂತೆ, ಪರಮಾತ್ಮನಿಗೆ ಅತ್ಯಂತ ಪ್ರಿಯತಮರಾದವರು ಯಾರು ಅಂತ ಹೇಳಿದರೆ ಜ್ಞಾನಿಗಳು. ಅಂತಹ ಜ್ಞಾನಿಗಳಿಗೆ ಕಿಂಚಿತ್ ತೊಂದರೆ ಆದರೂ ಕೂಡ ಪರಮಾತ್ಮ ಸಹಿಸೋದಿಲ್ಲ. ಆದ ಕಾರಣ ಅಂತಹ ಶ್ರೇಷ್ಠರಾದಂತಹ ಜ್ಞಾನಿಗಳಿಗೆ ತಪಸ್ಸು ಮಾಡಲಿಕ್ಕೆ, ಅವರ ವಿಶೇಷ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಅವರು ವೃಷಭಾಸುರ ಬಿಡ್ತಾ ಇರಲಿಲ್ಲ. ಆದ ಕಾರಣ ಪರಮಾತ್ಮ ಅವನನ್ನು ಸಂಹಾರ ಮಾಡಬೇಕು ಎಂಬಂತಹ ಉದ್ದೇಶದಿಂದಾಗಿ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಈ ರೀತಿಯಾಗಿ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಆ ರಾಕ್ಷಸ ಹೇಗೆ ಇದ್ದ ಎಂಬುದಾಗಿ ಹೇಳ್ತಾರೆ. ರಾಕ್ಷಸ ಹೇಗಿದ್ದ ಅಂತ ಹೇಳಿದರೆ, ಪ್ರತಿನಿತ್ಯ ತುಂಬೂರು ತೀರ್ಥ, ಇಂದು ನಾವೇನು ಕೇಳ್ತೇವೆ, ತಿರುಮಲದಲ್ಲಿ ಇದೆ ತುಂಬೂರು ತೀರ್ಥ ಎಂಬುದಾಗಿ. ಆ ತುಂಬೂರು ತೀರ್ಥದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡ್ತಾ ಇದ್ದ. ತ್ರಿಕಾಲ ಸ್ನಾನ, ಒಂದು ಹೊತ್ತು ಮಾತ್ರವಲ್ಲ, ರಾಕ್ಷಸನಾದರೂ ಕೂಡ ತ್ರಿಕಾಲದಲ್ಲಿ ಕೂಡ ಸ್ನಾನವನ್ನು ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಅವನ ಹತ್ತಿರ ಒಂದು ಸಾಲಿಗ್ರಾಮ ಇತ್ತು. ಯಾವ ಸಾಲಿಗ್ರಾಮ ಅಂತ ಹೇಳಿದರೆ ನರಸಿಂಹ ಸಾಲಿಗ್ರಾಮ ಎಂಬುದಾಗಿ. ಆ ನರಸಿಂಹ ಸಾಲಿಗ್ರಾಮವನ್ನು ವಿಶೇಷವಾಗಿ ಅವನು ಪೂಜೆ ಮಾಡ್ತಾ ಇದ್ದ. ಆ ಪೂಜೆಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದ. ನಾವಾದರೆ ಏನು ಮಾಡ್ತೇವೆ, ಯಾವುದೋ ಗುಲಾಬಿ ಪುಷ್ಪನೋ, ಮಲ್ಲಿಗೆನೋ, ಸಂಪಿಗೆನೋ, ಇನ್ನು ಪಾರಿಜಾತ ಏನೋ ಒಂದು ಪುಷ್ಪವನ್ನು ಸಮರ್ಪಣೆ ಮಾಡ್ತೇವೆ. ಆದರೆ ಅವನು ಒಂದು ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದ, ವಿಶೇಷವಾದ ಪುಷ್ಪ. ಯಾವ ಪುಷ್ಪ ಅಂತ ಹೇಳಿದರೆ, ಪೂಜಾಂತೆ ಸ್ವಶಿರ ಪುಷ್ಪಂ ಖಡ್ಗೇನಾಹೃತ್ಯ ಭೂಪತೆ ಸಮರ್ಪಯಿತ್ವ ಸತತಂ ತಚ್ಚಿರ ಪುನರಾಗತಂ ಎಂಬುದಾಗಿ. ಪೂಜೆ ಕೊನೆಯಲ್ಲಿ ತನ್ನ ತಲೆಯನ್ನೇ ಕತ್ತರಿಸಿ ಅದನ್ನು ಪುಷ್ಪವನ್ನಾಗಿ ಆ ಒಂದು ನರಸಿಂಹ ಸಾಲಿಗ್ರಾಮದ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಈ ರೀತಿಯಾಗಿ ಸಮರ್ಪಣೆ ಮಾಡಿದ ತಕ್ಷಣವೇ ತಚ್ಚಿರ ಪುನರಾಗತಂ, ಆ ತಲೆ ಮತ್ತೆ ಬೆಳೀತಾ ಇತ್ತು. ಈ ರೀತಿಯಾಗಿ ವಿಶೇಷವಾಗಿ ಆ ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದ ಎಂಬುದಾಗಿ. ಈ ರೀತಿಯಾಗಿ ಪದೇ ಪದೇ ಅವನು ಪ್ರತಿನಿತ್ಯ ತನ್ನ ಶಿರಸ್ಸನ್ನು ಕಟ್ ಮಾಡಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಆ ಶಿರಸ್ಸು ಮತ್ತೆ ಪೂಜೆಯ ನಂತರದಲ್ಲಿ ಮತ್ತೆ ಬೆಳೀತಾ ಇತ್ತು. ಹೀಗೆ ಆಗ್ತಾ ಇತ್ತು. ಹೀಗೆ ಎಷ್ಟು ಕಾಲ ಕಳೀತೇವೆ ಅಂತ ಹೇಳಿದರೆ, ಪಂಚಸಹಸ್ರಾಣಿ ವರ್ಷಾಣಿ ವಿಗತಾನಿ ಚ ಎಂಬುದಾಗಿ 5,000 ವರ್ಷಗಳು ಹೀಗೆ ಪ್ರತಿನಿತ್ಯ ಆ ತುಂಬೂರು ತೀರ್ಥದಲ್ಲಿ ತ್ರಿಕಾಲದಲ್ಲಿ ಸ್ನಾನವನ್ನು ಮಾಡುವುದು, ನರಸಿಂಹ ಸಾಲಿಗ್ರಾಮವನ್ನು ವಿಶೇಷವಾಗಿ ಅರ್ಚನೆ ಮಾಡುವುದು, ಆ ತನ್ನ ತಲೆಯನ್ನು ಪುಷ್ಪವನ್ನಾಗಿ ಕತ್ತರಿಸಿ ಅರ್ಪಣೆ ಮಾಡೋದು, ಆ ತಲೆ ಮತ್ತೆ ಬೆಳೀತಾ ಇತ್ತು, ಮತ್ತೆ ಮರುದಿನ ಕತ್ತರಿಸಿ ಅರ್ಪಣೆ ಮಾಡೋದು. ಹೀಗೆ 5,000 ವರ್ಷಗಳ ಕಾಲ ಇಷ್ಟು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದ, ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಜೀವದ್ವಯಾವೇಶ ಎಂಬುದಾಗಿ. ಅವನಲ್ಲಿ ಜೀವದ್ವಯಾವೇಶ ಇದ್ದ ಕಾರಣ ಒಳ್ಳೆಯ ಕೆಲಸವಾದಂತಹ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದ ವಿಶೇಷವಾಗಿ. ಅದೇ ರೀತಿಯಾಗಿ ದುಷ್ಟನ ಆವೇಶ ಇದ್ದ ಕಾರಣ ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಹೀಗೆ 5,000 ವರ್ಷಗಳ ಆದ ತಕ್ಷಣ ಅವನಿಗೆ ಆ ಪರಮಾತ್ಮ ತನ್ನ ದರ್ಶನವನ್ನು ಕೊಡ್ತಾನೆ. ದರ್ಶನ ಕೊಟ್ಟಾಗ ಆ ವೃಷಭಾಸುರ ಅವನನ್ನು ಕಂಡು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಹೀಗೆ ಹೇಳ್ತಾರೆ, ಏನಂತ ಹೇಳಿದರೆ, ನಾನು 5,000 ವರ್ಷಗಳ ಕಾಲ ನಿನಗೆ ಪೂಜೆಯನ್ನು ಮಾಡಿದ್ದೇನೆ, ಅದರಿಂದ ನೀನು ಇವತ್ತು ಪ್ರತ್ಯಕ್ಷನಾಗಿದ್ದೀಯಾ. ಆದರೆ ನಾನು ನಿನಗೆ ನಚ ಮೋಕ್ಷಂ ನಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ ಎಂಬುದಾಗಿ, ನಯಾಚೆ ಜಗತಾಂನಾಥ ಯುದ್ಧ ಭಿಕ್ಷಾಂಚ ದೇಹಿಮೆ ಎಂಬುದಾಗಿ,
ನೀನು ನನಗೆ ಪ್ರತ್ಯಕ್ಷನಾಗಿದ್ದೀಯ ಅಂದ ತಕ್ಷಣ ನಾನು ನಿನಗೆ ಮೋಕ್ಷವನ್ನು, ಸ್ವರ್ಗವನ್ನು ಅಥವಾ ಬ್ರಹ್ಮಲೋಕಾಧಿಪತ್ಯವನ್ನು ಕೇಳೋದಿಲ್ಲ. ಮತ್ತು ಏನು ಕೇಳ್ತೀನಿ ಅಂತ ಹೇಳಿದರೆ, ಯುದ್ಧ ಭಿಕ್ಷಾಂಚ ದೇಹಿಮೆ ಎಂಬುದಾಗಿ, ನನಗೆ ಯುದ್ಧ ಭಿಕ್ಷೆಯನ್ನು ಕೊಡು ಎಂಬುದಾಗಿ. ಯಾರ ಜೊತೆ ಯುದ್ಧ ಭಿಕ್ಷೆ ಅಂತ ಹೇಳಿದರೆ, ನಿನ್ನ ಜೊತೆಗೆ ನಾನು ಯುದ್ಧ ಮಾಡಬೇಕು ಎಂಬುದಾಗಿ ನನಗೆ ದೊಡ್ಡ ಆಸೆ. ಆ ಆಸೆಯನ್ನು ಪೂರ್ಣಗೊಳಿಸಿ ನನಗೆ ಅನುಗ್ರಹ ಮಾಡು ಎಂಬುದಾಗಿ ವಿಚಿತ್ರವಾದಂತಹ ವರವನ್ನು ಆ ವೃಷಭಾಸುರ ಪರಮಾತ್ಮನಿಗೆ ಕೇಳಿಕೊಳ್ತಾನೆ. ಹೇಳ್ತಾನೆ, ದಶಾವತಾರ ವಿಭವ ಶ್ರುತಸ್ಥೆ ವಿಕ್ರಮೋ ವಿಭೋ ಎಂಬುದಾಗಿ. ನೀನು 10 ಅವತಾರ ಮಾಡಿದ್ದೀಯಾ, 10 ಅವತಾರಗಳಲ್ಲಿ ಅನೇಕ ವಿಧವಾದಂತಹ ರಾಕ್ಷಸರ ಸಂಹಾರವನ್ನು ಮಾಡಿದ್ದೀಯಾ ಎಂಬುದಾಗಿ ಕೇಳಿದ್ದೇನೆ. ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹ ಅವತಾರವನ್ನು ಮಾಡಿ ಹಿರಣ್ಯಾಕ್ಷನನ್ನು, ನರಸಿಂಹಾವತಾರವನ್ನು ಮಾಡಿ ಹಿರಣ್ಯಕಶಿಪುವನ್ನು, ವಾಮನಾವತಾರವನ್ನು ಮಾಡಿ ಬಲಿಯನ್ನು ಕೆಳಕ್ಕೆ ತಳ್ಳಿದ್ದೀಯಾ. ಅದೇ ರೀತಿಯಾಗಿ ಮುಂದೆ ಪರಶುರಾಮ ಅವತಾರವನ್ನು ಮಾಡಿ ದುಷ್ಟ ಕ್ಷತ್ರಿಯ ಸಂಹಾರವನ್ನು ಮಾಡಿದ್ದೀಯಾ. ರಾಮಾವತಾರ, ಕೃಷ್ಣಾವತಾರ, ಹೀಗೆ ಅನೇಕ ಅವತಾರಗಳನ್ನು ಮಾಡಿ ಅನೇಕ ದುಷ್ಟರ ಸಂಹಾರವನ್ನು ಮಾಡಿದ್ದೆ ಎಂಬುದಾಗಿ ನಿನ್ನ ಮಹಿಮೆಯನ್ನು ಕೇಳಿದ್ದೇನೆ, ನೋಡಿಲ್ಲ. ಅಂತಹ ಪರಾಕ್ರಮಿಯಾದಂತಹ ನಿನ್ನ ಜೊತೆಗೆ ಯುದ್ಧ ಮಾಡಬೇಕು ಎಂಬುದಾಗಿ ನನಗೆ ದೊಡ್ಡ ಆಸೆ ಇದೆ. ಈ ವರವನ್ನು ಮಾತ್ರ ಕೊಡು, ನನಗೆ ಸ್ವರ್ಗ ಮೋಕ್ಷ ಯಾವುದೂ ಬೇಕಾಗಿಲ್ಲ ಎಂಬುದಾಗಿ ಈ ರೀತಿಯಾಗಿ ವರವನ್ನು ಕೇಳ್ತಾನೆ. ವರವನ್ನು ಕೇಳಿದಾಗ ಪರಮಾತ್ಮನಿಗೆ ನಗು ಬರುತ್ತೆ. ನಕ್ಕು ಹೇಳ್ತಾನೆ, ಹಾಗೇ ಆಗಲಿ, ಯುದ್ಧ ಪ್ರಾರಂಭ ಮಾಡೋಣ ಎಂಬುದಾಗಿ ಸರ್ವೋತ್ತಮನಾದಂತಹ ಶ್ರೀನಿವಾಸನಿಗೂ ಅಸುರನಾದಂತಹ ವೃಷಭನಿಗೂ ಯುದ್ಧ ಪ್ರಾರಂಭವಾಗ್ತದೆ. ಶ್ರೀನಿವಾಸ ದೇವರು ಯಾವ ಚಮತ್ಕಾರವನ್ನು ಮಾಡ್ತಾ ಇದ್ದರೋ ಅದೇ ಚಮತ್ಕಾರವನ್ನು ವೃಷಭಾಸುರ ಮಾಡಿ ತೋರಿಸ್ತಾ ಇದ್ದ. ಈ ರೀತಿಯಾಗಿ ಯುದ್ಧ ನೋಡ್ತಿರ್ಬೇಕಾದ್ರೆ ದೇವತೆಗಳು ಕೂಡ ತುಂಬ ಆಶ್ಚರ್ಯ ಉಂಟಾಗುತ್ತಂತೆ. ಯಾಕೆಂತ ಹೇಳಿದರೆ, ಪರಮಾತ್ಮ ಯಾವ ರೀತಿಯಾಗಿ ಯುದ್ಧ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ಆ ವೃಷಭಾಸುರ ಯುದ್ಧ ಮಾಡ್ತಾ ಇದ್ದ. ಹೀಗೆ ಯುದ್ಧ ಮಾಡ್ತಿರ್ಬೇಕಾದ್ರೆ ಕೊನೆಗೆ ಶ್ರೀನಿವಾಸ ದೇವ ಹೇಳ್ತಾನೆ, ನನ್ನ ಪರಾಕ್ರಮದ ಶಕ್ತಿಯನ್ನು ನೋಡು ಎಂಬುದಾಗಿ ತನ್ನ ಪರಾಕ್ರಮದ ಒಂದು ಅಂಶವನ್ನು ತೋರಿಸ್ತಾನೆ. ಹೇಗೆ ಅಂತ ಹೇಳಿದರೆ, ವಿಸ್ತಾರವಾದಂತಹ ದೊಡ್ಡದಾದಂತಹ ಗರುಡನನ್ನು ತೋರಿಸ್ತಾನೆ. ಅಂತಹ ಗರುಡನ ಮೇಲೆ ತನ್ನ ರೂಪವನ್ನು ತೋರಿಸ್ತಾನೆ. ಅಂತಹ ಪರಮಾತ್ಮನ ರೂಪ ಹೇಗಿತ್ತು ಅಂತ ಹೇಳಿದರೆ, ತತ್ರಸ್ಥಂ ವಾಸುದೇವಂಚ ವಿಶ್ವರೂಪಿಣಮವ್ಯಯಂ ಸಹಸ್ರಭುಜ ಸಂಯುಕ್ತಂ ಸಹಸ್ರಾಯುಧಭೂಷಿತಂ. ಸಹಸ್ರ ಶೀರ್ಷ ಪುರುಷ ಎಂಬುದಾಗಿ ಹೇಳಿದಂತೆ ಸಹಸ್ರಭುಜ ಸಂಯುಕ್ತಂ, 1000 ಕೈಗಳು ಆ ಪರಮಾತ್ಮನಿಗೆ ಇತ್ತು. ಗರುಡನ ಮೇಲೆ ಕುಳಿತಂತಹ ಪರಮಾತ್ಮನಿಗೆ 1000 ಭುಜಗಳು, ಆ 1000 ತೋಳುಗಳಲ್ಲಿ 1000 ವಿಧವಾದಂತಹ ಆಯುಧಗಳನ್ನು ಧರಿಸಿದಂತಹ ವಿಶ್ವಂಭರ ರೂಪಿ ಒಂದು ಮೂರ್ತಿಯನ್ನು ಆ ಪರಮಾತ್ಮ ಆ ವೃಷಭಾಸುರನ ದರ್ಶನ ಮಾಡ್ತಾನೆ. ಈ ರೀತಿಯಾಗಿ ಮಾಡಿದಾಗ ವೃಷಭ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವನು ಕೂಡ ದೇವತೆಗಳನ್ನು ಮೋಹಿಸುವಂತಹ ಮಾಯೆಯಿಂದಾಗಿ ಒಂದು ಗರುಡನನ್ನು ಸೃಷ್ಟಿ ಮಾಡಿ ಆ ಗರುಡನ ಮೇಲೆ ತಾನೂ ಕುಳಿತುಕೊಳ್ತಾನೆ. ಹೇಗೆ ಪರಮಾತ್ಮ ಯಾವ ರೀತಿಯಾಗಿ ಕಂಡನೋ ಅದೇ ರೀತಿಯಾಗಿ ತಾನೂ ಮಾಡ್ತಾನೆ. ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ನಿನ್ನ ಪರಾಕ್ರಮ ತುಂಬ ಶ್ರೇಷ್ಠವಾಗಿದೆ ಎಂಬುದಾಗಿ ಆ ವೃಷಭಾಸುರನ್ನು ಹೊಗಳಿ ಏನು ಮಾಡ್ತಾನೆ ಅಂತ ಹೇಳಿದರೆ, ನಾನು ಈಗಲೇ ನನ್ನ ಸುದರ್ಶನ ಚಕ್ರದಿಂದಾಗಿ ನಿನ್ನ ಶಿರಸ್ಸನ್ನು ಛೇದ ಮಾಡ್ತೇನೆ ಎಂಬುದಾಗಿ ಅವನಿಗೆ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಆ ವೃಷಭಾಸುರ ಸಾಷ್ಟಾಂಗ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನ ಸ್ತೋತ್ರವನ್ನು ಮಾಡ್ತಾನೆ. ಅಂತ ಹೇಳಿದರೆ, ಚಕ್ರಪಾಣೆ ನಮಸ್ತುಭ್ಯಂ ಚಕ್ರಸ್ಯ ಚರಿತಂ ಶ್ರುತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೀತಿ ನ ಸಂಶಯ ಎಂಬುದಾಗಿ, ಚಕ್ರಪಾಣಿಯಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ನಾನು ನಿನ್ನ ಸುದರ್ಶನ ಚಕ್ರದ ಮಹಿಮೆಯನ್ನು ತುಂಬ ಬಾರಿ ಕೇಳಿದ್ದೇನೆ. ಏನಂತ ಹೇಳಿದರೆ, ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೀತಿ ನ ಸಂಶಯ ಎಂಬುದಾಗಿ, ಯಾರು ಈ ಚಕ್ರದಿಂದ ಸುಡಲ್ಪಡುತ್ತಾನೋ ಅವನಿಗೆ ಮುಕ್ತಿ ಸಿಗುತ್ತೆ ಎಂಬುದಾಗಿ. ಏನು ಚಕ್ರದಿಂದ ಸುಡಲ್ಪಟ್ಟವನು ಅಂತ ಹೇಳಿದರೆ, ಅತಪ್ತತನೂರ್ ನತದಾಮು ಅಷ್ಟುತೆ ಎಂಬುದಾಗಿ ಹೇಳಿದಂತೆ, ಯಾರು ತಪ್ತ ಮುದ್ರಾಧಾರಣೆಯನ್ನು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣುವರ ಮಾರ್ಗಂ ಪ್ರದರ್ಶಯ ಎಂಬುದಾಗಿ ನಾವು ನಮ್ಮ ಗುರುಗಳಿಂದ ಯತಿಗಳಿಂದ ತಪ್ತಮುದ್ರಾಧಾರಣೆಯನ್ನು ಮಾಡ್ಕೊಳ್ತೇವೆ. ಅದನ್ನೇ ಇಲ್ಲಿ ಹೇಳಿದ್ದು. ಯಚ್ಚಕ್ರೇಣ ಪ್ರತಪ್ತಸ್ತು, ಯಾರು ತಪ್ತ ಮುದ್ರಾಂಕಣೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ವಿಶೇಷವಾದ ಮುಕ್ತಿ ಸಿಗುತ್ತೆ ಎಂಬುದಾಗಿ ಸಂಶಯ ಇಲ್ಲ. ಇದನ್ನು ನಾನು ಅನೇಕ ಜನರಿಂದ ಋಷಿಮುನಿಗಳಿಂದ ಕೇಳಿದ್ದೇನೆ ಎಂಬುದಾಗಿ ರಾಕ್ಷಸ ಹೇಳ್ತಾನೆ. ಹೀಗೆ ರಾಕ್ಷಸನಾದರೂ ಕೂಡ ಅವನಿಗೆ ವಿಶೇಷವಾದ ಪರಮಾತ್ಮನಲ್ಲಿ ಜ್ಞಾನ ಇತ್ತು.
ಪರಮಾತ್ಮನ ಮಹಿಮೆಗಳ ಪರಿಚಯ ಇತ್ತು. ಹೀಗೆ ನಾನು ಕೂಡ ಈ ಒಂದು ಚಕ್ರದಿಂದಲೇ ಮರಣವನ್ನು ಹೊಂದಿ ನಿನ್ನ ವೈಕುಂಠಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ಕೊನೆಗೆ ಒಂದು ವರವನ್ನು ಕೇಳ್ತಾನೆ. ಏನಂತ ಹೇಳಿದರೆ, ವರಂ ಯಯಾಚೆ ವೃಷಭಾವ ಭವೇತ್ ಶೈಲೋ ಮಮಾಭಿದಃ ಎಂಬುದಾಗಿ, ಈ ಒಂದು ಪರ್ವತ ಮುಂದೆ ವೃಷಭಾದ್ರಿ ಎಂಬುದಾಗಿ ನನ್ನ ಹೆಸರಿನಿಂದ ಖ್ಯಾತವಾಗಲಿ ಎಂಬುದಾಗಿ ವರವನ್ನು ಕೇಳ್ತಾನೆ. ಈ ರೀತಿ ಕೇಳಿದಾಗ ಅದೇ ರೀತಿಯ ಆಗಲಿ ಎಂಬುದಾಗಿ ಪರಮಾತ್ಮ ಅವನನ್ನು ತಪ್ಪಿಕೊಂಡು ಅನುಗ್ರಹ ಮಾಡ್ತಾನೆ. ಹೀಗೆ ಭವೇ ದೇವಂ ಸಮಾಲಿಂಗ್ಯ, ಅವನನ್ನು ಅಪ್ಪಿಕೊಂಡು ನಿನ್ನ ಪ್ರಾರ್ಥನೆಯು ನಿಜವಾಗಲಿ, ಈ ಒಂದು ಪರ್ವತ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧ ಆಗಲಿ ಎಂಬುದಾಗಿ ಪರಮಾತ್ಮ ಅವನಿಗೆ ವಿಶೇಷ ಒಂದು ಅನುಗ್ರಹವನ್ನು ಮಾಡಿ ಅವನ ಕಂಠವನ್ನು ಕತ್ತರಿಸ್ತಾನೆ. ಈ ರೀತಿಯಾಗಿ ಕೃತಯುಗದಲ್ಲಿ ಈ ಒಂದು ಪರ್ವತಕ್ಕೆ ವೃಷಭಾದ್ರಿ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ವೃಷಭಾಸುರನನ್ನು ಪರಮಾತ್ಮ ಸಂಹಾರ ಮಾಡುವ ಸಮಯದಲ್ಲಿ ಆ ವೃಷಭಾಸುರ ನನ್ನ ಹೆಸರಿನಿಂದ ಈ ಒಂದು ಪರ್ವತ ಎಂಬುದು ಪ್ರಸಿದ್ಧವಾಗಲಿ ಎಂಬುದಂತಹ ವರವನ್ನು ಪೇಳಿದ. ಆದ ಕಾರಣ ಇದಕ್ಕೆ ಮುಂದೆ ವೃಷಭಾದ್ರಿ ಎಂಬಂತಹ ಒಂದು ಹೆಸರು ಉಂಟಾಯಿತು ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ. ಮುಂದೆ ಜನಕ ಮತ್ತೆ ಕೇಳ್ತಾನೆ, ಮುಂದೆ ಈ ಪರ್ವತಕ್ಕೆ ಅಂಜನಾಚಲ ಎಂಬಂಥ ಹೆಸರು ಬಂತು ಎಂಬುದಾಗಿ ನೀವು ಹೇಳಿದಿರಿ ಶತಾನಂದರೆ, ಅದು ಯಾಕೆ ಬಂತು ಎಂಬುದಾಗಿ ಕೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಮತ್ತೆ ಆ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಪುರಾ ಕೇಸರಿಣ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗಮನಿ ಮಭ್ಯಗಾತ್ ಎಂಬುದಾಗಿ. ಹಿಂದೆ ತ್ರೇತಾಯುಗದಲ್ಲಿ ಕೇಸರಿ ಎಂಬುವನ ಪತ್ನಿಯಾದವಳು ಅಂಜನಾದೇವಿ ಎಂಬುದಾಗಿ. ಅಂಜನಾದೇವಿ ಇರ್ತಾಳೆ. ಆ ಅಂಜನಾದೇವಿ ಆಗಬೇಕಾದರೆ ಅವಳಿಗೆ ಅನಪತ್ಯಾಖ್ಯ ದುಃಖೇನ, ಅವಳಿಗೆ ಮಕ್ಕಳಾಗಿರುವುದಿಲ್ಲ. ಮದುವೆಯಾಗಿ ಅನೇಕ ವರ್ಷಗಳಾಗಿರುತ್ತೆ, ಆದರೂ ಕೂಡ ಅವಳಿಗೆ ಮಕ್ಕಳಾಗಿರೋದಿಲ್ಲ. ಆ ಒಂದು ಕಾರಣದಿಂದಾಗಿ ದುಃಖತಪ್ತಳಾಗಿ ಇರ್ತಾಳೆ. ಈ ರೀತಿಯಾಗಿ ದುಃಖತಪ್ತಳಾಗಿ ಇರುವಂತಹ ಅಂಜನೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗ್ತಾಳೆ. ಆ ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಕೇಳ್ತಾಳೆ, ಏನಂತ ಹೇಳಿದರೆ, ಮಕ್ಕಳಿಲ್ಲದ ನನಗೆ ಏನು ಗತಿ ಎಂಬುದಾಗಿ, ನನ್ನ ಗತಿ ಏನು ಮುಂದೆ ಎಂಬುದಾಗಿ ಪ್ರಶ್ನೆ ಮಾಡ್ತಾಳೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಆ ಮತಂಗ ಋಷಿಗಳು ಹೇಳ್ತಾರೆ, ಎಲ್ಲ ಈ ಅಂಜನಾದೇವಿ, ಈ ಪಂಪಾ ಸರೋವರದಿಂದ 50 ಯೋಜನ ದೂರದಲ್ಲಿ ನರಸಿಂಹಾಶ್ರಮ ಎಂಬಂಥ ಒಂದು ಪುಣ್ಯವಾದಂಥ ಆಶ್ರಮ ಇದೆ. ಆ ಆಶ್ರಮದಲ್ಲಿ ಮುಂದೆ ಸ್ವಾಮಿ ಅದರ ದಕ್ಷಿಣ ದಿಕ್ಕಿನಲ್ಲಿ ನಾರಾಯಣ ಪರ್ವತ ಎಂಬಂತಹ ಪರ್ವತ ಇದೆ. ಆ ಪರ್ವತದಲ್ಲಿ ಸ್ವಾಮಿ ಪುಷ್ಕರಣಿ ಎಂಬಂತಹ ಒಂದು ಪವಿತ್ರ ತೀರ್ಥ ಇದೆ. ಅದರಿಂದ ಉತ್ತರಕ್ಕೆ ಒಂದು ಆಕಾಶಗಂಗೆ ಎಂಬಂತಹ ತೀರ್ಥ ಇದೆ. ಆ ಆಕಾಶಗಂಗೆಯಲ್ಲಿ ನೀನು ಪ್ರತಿನಿತ್ಯ ಸ್ನಾನ ಮಾಡ್ತಾ 12 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಆಚರಿಸು. ಇಂತಹ ತಪಸ್ಸು ಮಾಡೋದರಿಂದಾಗಿ ನಿನಗೆ ಉತ್ತಮವಾದಂತಹ ಮಗ ಹುಟ್ಟುತ್ತಾನೆ ಎಂಬುದಾಗಿ. ಹೇಗೆ ಅಂತ ಹೇಳಿದರೆ, ತೇನ ಪುಣ್ಯೇನ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕ, ಅನೇಕ ಗುಣ ಪರಿಪೂರ್ಣನಾದಂತಹ ಒಬ್ಬ ಶ್ರೇಷ್ಠ ಮಗ ನಿನ್ನಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಆ ಮತಂಗ ಮುನಿಗಳು ಹೇಳಿದಾಗ ಆ ಮತಂಗ ಮುನಿಗಳ ಮಾತನ್ನು ಕೇಳಿ ಅಂಜನಾದೇವಿ ಆ ಒಂದು ಪರ್ವತಕ್ಕೆ ಹೋಗಿ ಇಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ. ಅಲ್ಲಿರುವಂತಹ ಸರೋವರದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುವುದು, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದು, ವರಾಹರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡುವುದು, ಈ ರೀತಿಯಾಗಿ ಏನು ಮಾಡ್ತಾಳೆ ಅಂತ ಹೇಳಿದರೆ ವಿಶೇಷವಾದ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಇರಬೇಕಾದ್ರೆ 1 ವರ್ಷ ಪೂರ್ತಿಯಾಗುತ್ತೆ. ಈ ರೀತಿಯಾಗಿ 1 ವರ್ಷ, ವಾಸ್ತವಿಕವಾಗಿ ಅವರು ಹೇಳಿದ್ದು 12 ವರ್ಷ ತಪಸ್ಸು ಮಾಡೋ ಎಂಬುದಾಗಿ. ಆದರೆ ಪೂರ್ಣೇ ಸಂವತ್ಸರೇ ಜಾತೆ, 1 ವರ್ಷ ಪೂರ್ಣ ಆಗೋದ್ರೊಳಗೆ ವಾಯುದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರತಿನಿತ್ಯ ಅವಳಿಗೆ ಒಂದು ಹಣ್ಣನ್ನು ಕೊಡ್ತಾ ಇರ್ತಾರೆ. ಹೇಗೆ ಅಂತ ಹೇಳಿದರೆ, ಗಾಳಿಯ ಮೂಲಕ ಪ್ರತಿನಿತ್ಯ ಆ ಅಂಜನಾದೇವಿಗೆ ಒಂದು ಹಣ್ಣನ್ನು ವಾಯುದೇವರು ಕೊಡ್ತಾ ಇರ್ತಾರೆ. ಈ ರೀತಿಯಾಗಿ 1 ವರ್ಷದ ನಂತರ ಪ್ರತಿನಿತ್ಯ ಹಣ್ಣನ್ನು ಕೊಡ್ತಾ ಇರ್ತಾರೆ. ಹೀಗೆ ಹಣ್ಣನ್ನು ತಿಂತಾ ಇರ್ತಾಳೆ. ಈ ರೀತಿಯಾಗಿ ತಿಂತಾ ಇರಬೇಕಾದ್ರೆ ಒಂದು ದಿನ ಏನು ಮಾಡ್ತಾರೆ ಅಂತ ಹೇಳಿದರೆ, ವಾಯುದೇವರು ಆ ಕೊಡುವ ಹಣ್ಣಿನೊಳಗೆ ತಮ್ಮ ವೀರ್ಯವನ್ನು ತುಂಬಿಸಿ ಆ ದೇವಿಗೆ ಕೊಡ್ತಾರೆ. ಈ ರೀತಿಯಾಗಿ ಹಣ್ಣಿನ ಪ್ರಭಾವದಿಂದಾಗಿ ಅವಳಿಗೆ ಗರ್ಭ ಉಂಟಾಗುತ್ತೆ. ಅಂಜನಾದೇವಿಗೆ ಗರ್ಭ ಉಂಟಾಗುತ್ತೆ. ಅಂಜನಾದೇವಿಯಲ್ಲಿ ಕೊನೆಗೆ 10ನೇ ತಿಂಗಳ ಕೊನೆಯಲ್ಲಿ ಸುಶುವೇ ಪುತ್ರಮುತ್ತಮಂ, ಶ್ರೇಷ್ಠನಾದಂತಹ ಮಗ ಹುಡ್ತಾನೆ. ಅವನು ಯಾರು ಅಂತ ಹೇಳಿದರೆ ಹನುಮಂತ ಎಂಬುದಾಗಿ. ಆ ಹನುಮಂತ
ಅಂಜನಾದೇವಿಯಲ್ಲಿ ವಾಯುದೇವರಿಂದ ಹುಟ್ಟಿದಂತಹ ಜೀವೋತ್ತಮರಾದಂತಹ ಪ್ರಾಣದೇವರ ಅವತಾರ ಯಾರು ಅಂತ ಹೇಳಿದ್ರೆ ಅವನೇ ಹನುಮಂತ, ಆಂಜನೇಯ ಎಂಬುದಾಗಿ. ಈ ರೀತಿಯಾಗಿ ಅಂಜನಾದೇವಿ ಈ ಒಂದು ವೃಷಭಾದ್ರೆಯಲ್ಲಿ 12 ವರ್ಷಗಳ ಕಾಲ ದೀರ್ಘವಾದಂತಹ ತಪಸ್ಸನ್ನು ಆಚರಿಸಿ ಉತ್ತಮವಾದಂತಹ ಭಾಗವತೋತ್ತಮನಾದಂತಹ ಮಗನನ್ನು ಪಡಿತಾಳೆ. ಈ ರೀತಿಯಾಗಿ ಹನುಮಂತ ಸಾಕ್ಷಾತ್ ಜೀವೋತ್ತಮರಾದಂತಹ ವಾಯುದೇವರೇ ಇವಳಲ್ಲಿ ಅವತಾರ ಮಾಡಿ ಬರಬೇಕಂತ ಹೇಳಿದ್ರೆ ಎಷ್ಟು ಪುಣ್ಯ ಇರಬೇಕು, ಅಷ್ಟು ಪುಣ್ಯವನ್ನು ಈ ಒಂದು ವೃಷಭಾದ್ರಿ ಕೊಟ್ಟಿತು ಎಂಬುದಾಗಿ ಆ ಒಂದು ಶತಾನಂದ ಮಹರ್ಷಿಗಳು ಜನಕ ಮಹಾರಾಜನಿಗೆ ಹೇಳ್ತಾರೆ. ಮುಂದೆ ಅವನಿಗೆ ತುಂಬ ಸಂತೋಷ ಆಗುತ್ತೆ ಜನಕ ಮಹಾರಾಜನಿಗೆ. ಮುಂದೆ ಕೇಳ್ತಾನೆ, ಮತ್ತೆ ಈ ದ್ವಾಪರ ಯುಗದಲ್ಲಿ ಇದಕ್ಕೆ ಶೇಷಾದ್ರಿ ಎಂಬುದಾಗಿ ಹೆಸರು ಬಂತು ಎಂಬುದಾಗಿ ಹೇಳಿದರೆ ಆ ರೀತಿಯಂತಹ ಹೆಸರು ಬರಲಿಕ್ಕೆ ಕಾರಣ ಏನು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಪರಮಾತ್ಮ ಒಂದು ದಿವಸ ತನ್ನ ವೈಕುಂಠದ ದ್ವಾರದ ಹೊರಗಡೆ ಶೇಷದೇವರನ್ನು ನಿಲ್ಲಿಸಿರ್ತಾನೆ. ಶೇಷದೇವರನ್ನು ನಿಲ್ಲಿಸಿ ತಾನು ಲಕ್ಷ್ಮೀದೇವಿಯೊಟ್ಟಿಗೆ ಕ್ರೀಡಿಸ್ತಾ ಇರ್ತಾನೆ. ಒಳಗಡೆ ನಿಂತ್ಕೊಂಡು ಹೇಳ್ತಾನೆ, ಯಾರು ಬಂದರೂ ಬಿಡಬಾರ್ದು ಎಂಬುದಾಗಿ ಹೇಳಿರ್ತಾನೆ ಪರಮಾತ್ಮ ಶೇಷದೇವರಿಗೆ. ಅವನು ಹಾಗೆ ಆಗಲಿ ಅಂತ ಶೇಷದೇವರು ನಿಂತಿರ್ತಾರೆ. ಆವಾಗ ಆ ಸಮಯದಲ್ಲಿ ವಾಯುದೇವರು ಬರ್ತಾರೆ. ವಾಯುದೇವರು ಭಗವಂತನು ನೋಡಲಿಕ್ಕೆ ಅಂತ ಬರ್ತಾರೆ. ಈ ರೀತಿಯಾಗಿ ಬಂದಾಗ ಸರ್ಪರಾಜನಾದಂತಹ ಶೇಷದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಳಗಡೆ ಬಿಡುವುದಿಲ್ಲ ವಾಯುದೇವರನ್ನು. ನನಗೆ ಪರಮಾತ್ಮನ ಆಜ್ಞೆಯಾಗಿದೆ, ಯಾರು ಬಂದರೂ ಬಿಡಬಾರದು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ವಾಯುದೇವರು ಹೇಳ್ತಾರೆ, ನಾನು ಪರಮಾತ್ಮನ ಹತ್ತಿರ ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರವನ್ನು ಹೇಳಬೇಕಾಗಿದೆ, ನನ್ನನ್ನು ಒಳಗಡೆ ಬಿಡಲೇಬೇಕು ನೀನು ಅಂತ ಹೇಳ್ತಾನೆ. ಆದರೂ ಕೂಡ ಬಿಡುವುದಿಲ್ಲ. ಕೊನೆಗೆ ಅದಕ್ಕೆ ವಾಯುದೇವರು ಹೇಳ್ತಾರೆ, ಜಯಶ್ಚ ವಿಜಯಶ್ಚೈವ ಶಪ್ತೋತೋ ಮುನಿಭಿಪುರ ಅಹಂಕಾರೇಣ ಸಹಿತೋ ಕುಂಭಕರ್ಣ ದಶಾನನೋ ಎಂಬುದಾಗಿ. ನನಗೆ ಅಹಂಕಾರ ತಲೆಗೇರಿದೆ ಶೇಷದೇವ. ಇದೇ ರೀತಿಯಾಗಿ ಹಿಂದೆ ಜಯ ವಿಜಯರು ವೈಕುಂಠಲೋಕದ ಪಾಲಕರಾಗಿದ್ದವರು ಇದೇ ರೀತಿ ಸನಕ ಸನಂದನಾದಿಗಳನ್ನು ತಡೆದರು. ಅದರ ಫಲವಾಗಿ ಏನಾಯಿತು, 3 ಜನ್ಮಗಳಲ್ಲಿ ರಾಕ್ಷಸರಾಗಿ ಹುಟ್ಟುವಂತಹ ಒಂದು ಜನ್ಮ ಅವರಿಗೆ ಬಂತು. ಹಾಗೆ ಅದನ್ನು ಮರೆತಿದ್ದೀಯ ನೀನು, ನಾನು ಕೂಡ ನಿನಗೆ ಆ ರೀತಿಯಾಗಿ ಶಾಪ ಕೊಡಬೇಕಂತ ಪ್ರಸಂಗ ಬರುತ್ತದೆ, ನನ್ನನ್ನು ಸುಮ್ಮನೆ ಒಳಗಡೆ ಬಿಡು ಎಂಬುದಾಗಿ ವಾಯುದೇವರು ಹೇಳ್ತಾರೆ. ಅದಕ್ಕೆ ಆದರೆ ಶೇಷದೇವರು ಹೇಳ್ತಾರೆ, ಓ ನೀನೇನು ದೊಡ್ಡ ಸರ್ವಜ್ಞ ಎಂಬ ರೀತಿಯಾಗಿ ಹೇಳ್ತಿದ್ದೀಯಾ, ನಿನಗೆ ಬದುಕಬೇಕೆಂಬಂತಹ ಅಪೇಕ್ಷೆ ಇಲ್ಲದಂತೆ ಕಾಣಿಸ್ತಾ ಇದೆ ಎಂಬುದಾಗಿ. ಹೀಗೆ ಪ್ರಾಣದೇವ ಯಾರು ಎಲ್ಲರಲ್ಲಿರುವಂತಹ ಪ್ರಾಣಕ್ಕೆ ಅಧಿಪತಿಯಾಗಿದ್ದಾನೋ ಅಂತಹ ಪ್ರಾಣದೇವರಿಗೇ ಶೇಷದೇವರು ಹೇಳ್ತಾರೆ, ನಿನಗೆ ಪ್ರಾಣದ ಮೇಲೆ ಆಸೆ ಇಲ್ಲ ಅಂತ ಕಾಣಿಸುತ್ತೆ, ಸುಮ್ಮನೆ ಹೊರಟು ಹೋಗು ಎಂಬುದಾಗಿ ಈ ರೀತಿಯಾಗಿ ಅದಕ್ಕೆ ಹೇಳ್ತಾರೆ. ಈ ರೀತಿಯ ಗರ್ವದಿಂದ ಮಾತಾಡ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ, ನಾನು ತುಂಬ ಶ್ರೇಷ್ಠನಾದವನು ಶೇಷದೇವ. ಯಾಕೆಂತ ಹೇಳಿದರೆ ನಾನು ಸದಾಕಾಲ ಭಗವಂತನ ಅಂತಃಪುರದಲ್ಲೇ ಇರುತ್ತೇನೆ. ಇಂತಹ ಭಾಗ್ಯ ಬೇರೆ ಯಾರಿಗೂ ಕೂಡ ಪರಮಾತ್ಮ ಕೊಟ್ಟಿಲ್ಲ. ಸದಾಕಾಲ ಪರಮಾತ್ಮನನ್ನು ಲಕ್ಷ್ಮೀದೇವಿಯನ್ನು ಹೊತ್ತುಕೊಂಡಿರುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ಆದ್ದರಿಂದ ಪರಮಾತ್ಮನಿಗೆ ನನ್ನಷ್ಟು ಪ್ರಿಯರಾದವರು ಬೇರೆ ಯಾರೂ ಕೂಡ ಇಲ್ಲ. ಆದ್ದರಿಂದಾಗಿ ಅದಕ್ಕೋಸ್ಕರನೇ ನಾನು ದ್ವಾರಪಾಲಕನಾಗಿ ನೇಮಿಸಲ್ಪಟ್ಟಿದ್ದೇನೆ. ಆದ್ದರಿಂದ ನನ್ನನ್ನು ಕೆಣಕಬೇಡ, ಸುಮ್ಮನೆ ನೀನು ಹೊರಟು ಹೋಗು, ನಿನ್ನನ್ನು ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ವಾಯುದೇವರು ಹೇಳ್ತಾರೆ, ಬಿಡಾಲೋಂತ ಸ್ಥಿತೋವಾಪಿ ಬಹಿಷ್ಟೇಭ ಸಮೋನಹಿ ಶಯಾನಂ ರತ್ನಪರ್ಯಂಕೆ ರಾಜಾನಮಪಿ ಸೇವತೆ ಎಂಬುದಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ವಾಯುದೇವರು. ಒಂದು ಬೆಕ್ಕಿರುತ್ತೆ. ಆ ಬೆಕ್ಕು ಅಂದರೆ ರಾಜನಿಗೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ಏನು ಮಾಡ್ತಾನೆ ರಾಜ, ಅದನ್ನು ತನ್ನ ಅಂತಃಪುರದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾನೆ, ತನ್ನ ಹಾಸಿಗೆ ಮೇಲೆ ಮಲಗಲಿಕ್ಕೆ ಬಿಡ್ತಾನೆ, ಅದರ ಕೆನ್ನೆ ಸವರೋದು ಎಲ್ಲ ಮಾಡ್ತಾ ಇರ್ತಾನೆ. ಅದೇ ರಾಜನ ಆಸ್ಥಾನದ ಹೊರಗಡೆಯಲ್ಲಿ ಅರಮನೆಯ ಹೊರಭಾಗದಲ್ಲಿ ಗಜಶಾಲೆಯಲ್ಲಿ ಒಂದು ದೊಡ್ಡ ಆನೆ ಇರುತ್ತೆ. ಆನೆ ಹೊರಗಡೆ ಇದೆ, ಬೆಕ್ಕು ಒಳಗಡೆ ಇದೆ ಅಂದ ಮಾತ್ರಕ್ಕೆ ಆನೆಗಿಂತ ಬೆಕ್ಕು ಶ್ರೇಷ್ಠ ಅಂತ ಹೇಳಲಿಕ್ಕಾಗುತ್ತಾ? ಆನೆಯ ಸ್ಥಾನ ಆನೆಗೆ, ಅದರ ಗತ್ತು ಅದರ ಗಾಂಭೀರ್ಯ ಆನೆಗೆ, ಬೆಕ್ಕಿನ ಸ್ಥಾನ ಬೆಕ್ಕಿಗೆ. ಹಾಗೆ ನೀನು ಬೆಕ್ಕಿನ ಹಾಗೆ ಪರಮಾತ್ಮನ ಹಾಸಿಗೆಯಾಗಿದ್ದೀಯ ಅಂದ ಮಾತ್ರಕ್ಕೆ ನೀನೇನು ಶ್ರೇಷ್ಠನಲ್ಲ. ನಾನು ವಾಯುದೇವ, ಜೀವೋತ್ತಮನಾದವನು, ನಿನಗೆ ತುಂಬ ಅಹಂಕಾರ ಬಂದಿದೆ ಎಂಬುದಾಗಿ ಈ ರೀತಿಯಾಗಿ ವಾದ ವಿವಾದಗಳು ಇಬ್ಬರ ಮಧ್ಯೆ ಆಗ್ತಾ ಇರುತ್ತೆ. ಕೂಡಲೇ ಪರಮಾತ್ಮ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ನೋಡ್ತಾನೆ,
ಈ ವಾಯುದೇವರಿಗೆ ತುಂಬ ಕೋಪ ಇದೆ. ಅದರಿಂದಾಗಿ ಆಡಬಾರದ ಮಾತನ್ನು ಆಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಾನು ಒಳಗಡೆ ಹೋಗಬಾರದು, ಪರಮಾತ್ಮನ ಆಜ್ಞೆ ಇದೆ ಎಂಬುದು ಹೇಳಿದರೂ ಕೂಡ ನನ್ನನ್ನು ಮಾತನ್ನು ಕೇಳದೇನೆ ಅವನು ಒಳಗಡೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಎಂಬುದಾಗಿ ಆ ಶೇಷದೇವರು ಪರಮಾತ್ಮನಿಗೆ ಹೇಳ್ತಾರೆ. ವಾಯುದೇವರ ದೂರನ್ನು ಪರಮಾತ್ಮನಿಗೆ ಹೇಳ್ತಾರೆ. ಈ ರೀತಿಯಾಗಿ ಆದಾಗ ವಾಯುದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಇದೇ ಶೇಷದೇವರಿಗೂ ಮತ್ತು ವಾಯುದೇವರಿಗೂ ಇರುವಂತಹ ವ್ಯತ್ಯಾಸ. ಶೇಷದೇವರು ಪರಮಾತ್ಮ ಬಂದ ತಕ್ಷಣ ಆ ಶೇಷದೇವರಿಗೆ ಅಂದ ವಾಯುದೇವರ ದೂರನ್ನು ಹೇಳ್ತಾರೆ ಪರಮಾತ್ಮನಿಗೆ. ಆದರೆ ವಾಯುದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪರಮಾತ್ಮ ಬಂದ ತಕ್ಷಣ ಅವನ ಸ್ತೋತ್ರವನ್ನು ವಿಶೇಷವಾಗಿ ಮಾಡ್ತಾನೆ. ವೈದಿಕ ವಾಕ್ಯಗಳಿಂದಾಗಿ, ಅಪೌರುಷೇಯವಾದಂತಹ ವೇದವಾಕ್ಯಗಳಿಂದಾಗಿ ಆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾನೆ. ಈ ರೀತಿಯಾಗಿ ಆದಾಗ ವಾಯುದೇವರನ್ನು ನೋಡಿ ಪರಮಾತ್ಮನಿಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೆ ಕೇಳ್ತಾನೆ, ವಾರಿಜಾಕ್ಷೋ ಅಬ್ರವೀತ್ ಸುತಂ, ಮಗನಾದಂತಹ ವಾಯುದೇವರನ್ನು ನೋಡಿ ಈ ರೀತಿಯಾಗಿ ಕಲಹ ಆಗ್ತಾಯಿದೆ ನಿಮ್ಮಿಬ್ಬರ ಮಧ್ಯೆ ಎಂಬುದಾಗಿ ವಾಯುದೇವರನ್ನು ಪರಮಾತ್ಮ ಕೇಳ್ತಾನೆ. ಅದಕ್ಕೆ ಈ ರೀತಿಯಾಗಿ ಆಯಿತು ಎಂಬುದಾಗಿ ಹೇಳ್ತಾನೆ. ಆವಾಗ ಪರಮಾತ್ಮ ಅದಕ್ಕೆ ಶೇಷದೇವರು ಹೇಳ್ತಾರೆ, ಅಹಂ ಸಮರ್ಥ ಭಗವನ್ ಬಲೇ ಜ್ಞಾನೇ ತವ ಪ್ರಿಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೇವ ಬ್ರಹ್ಮಸದ್ಮನಿ ಎಂಬುದಾಗಿ. ಅದಕ್ಕೆ ಶೇಷದೇವರು ಹೇಳ್ತಾರೆ, ನನಗೆ ಸಮಾನರಾದವರು ಈ ಲೋಕದಲ್ಲಿ ಯಾರೂ ಕೂಡ ಇಲ್ಲ. ಬಲೇ ಜ್ಞಾನೇ ತವ ಪ್ರಿಯೆ, ಬಲದಲ್ಲಿಯಾಗಲಿ ಜ್ಞಾನದಲ್ಲಿಯಾಗಲಿ ನನಗೆ ಸಮಾನರಾದವರು ಈ ಭೂಲೋಕದಲ್ಲಿ ಆಗಲಿ ಅಥವಾ ಸ್ವರ್ಗಲೋಕದಲ್ಲಿ ಆಗಲಿ ಯಾರೂ ಕೂಡ ಇಲ್ಲ. ಈ ವಾಯುದೇವ ನನಗೆ ಯಾವುದಕ್ಕೂ ಸಮಾನನಾದವನು ಅಲ್ಲ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಪರಮಾತ್ಮ ಹೇಳ್ತಾನೆ ನಗುತ್ತಾ, ಸುಮ್ಮನೆ ಬಾಯಿ ಮಾತು ಹೇಳಲಿಕ್ಕೆ ಎಲ್ಲರೂ ಹೇಳ್ತಾರೆ, ಅದರಿಂದಾಗಿ ನವಾಕ್ ಮಾತ್ರೇಣ ಪೌರುಷಂ, ಕೇವಲ ಬಾಯಿ ಮಾತಿನಿಂದಾಗಿ ಪೌರುಷ ಎಂಬುದು ಸಿದ್ಧ ಆಗೋದಿಲ್ಲ. ಅದರಿಂದಾಗಿ ನಿಮ್ಮಿಬ್ಬರ ಬಲಾಬಲ ಪರೀಕ್ಷೆಯಾಗಲಿ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ವಾಯುದೇವರ ಮತ್ತು ಶೇಷದೇವರ ಬಲಾಬಲ ಪರೀಕ್ಷೆಯಾಗಲಿ, ಯಾರು ಪ್ರಬಲರು ಯಾರು ದುರ್ಬಲರು ಎಂಬುದಾಗಿ ಗೊತ್ತಾಗಲಿ. ಅದರಿಂದಾಗಿ ನಿಮ್ಮ ಪರೀಕ್ಷೆಯನ್ನು ನಾನು ಮಾಡುವುದಿಲ್ಲ, ಹೊರತು ಇಂದ್ರ ಪುರೋಗಮಃ, ಇಂದ್ರನೇ ಮೊದಲಾದಂತಹ ಎಲ್ಲ ದೇವತೆಗಳು ಕೂಡ ನಿಮ್ಮಿಬ್ಬರ ಬಲಾಬಲ ಪರೀಕ್ಷೆಯನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಅದಕ್ಕೆ ಹೇಳ್ತಾನೆ, ಇಲ್ಲಿನಿಂದ ಮುಂದೆ ಉತ್ತರ ದಿಕ್ಕಿನಲ್ಲಿ ಮೇರು ಪರ್ವತನ ಮಗನಾದಂತಹ ಆನಂದಾದ್ರಿ ಎಂಬಂತಹ ಪರ್ವತ ಇದೆ. ಆ ಪರ್ವತವನ್ನು ನಿನ್ನ ದೇಹದಿಂದಾಗಿ, ಶೇಷದೇವರು ಅಂದರೆ ಸರ್ಪದ ರೂಪ, ಆ ಸರ್ಪ ಅಂದರೆ ಹಗ್ಗದ ಆಕಾರದಲ್ಲಿ ಇರುತ್ತೆ. ಆದ್ದರಿಂದ ನೀನು ನಿನ್ನ ದೇಹದಿಂದಾಗಿ ಆ ಆನಂದಾದ್ರಿಯನ್ನು ಸಂಪೂರ್ಣವಾಗಿ ಸುತ್ತಿಟ್ಟುಕೋ, ಈತೆ ಸುತ್ತಿಟ್ಟುಕೋ. ಇದನ್ನು ಒಂದು ವೇಳೆ ವಾಯುದೇವರು ಅಲಗಾಡಿಸಿದರೆ ವಾಯುದೇವರು ಪ್ರಬಲರು, ಅಲುಗಾಡಿಸಲು ಅವರು ಸಮರ್ಥರಾಗದೇ ಹೋದರೆ ನೀನು ಶ್ರೇಷ್ಠ ಎಂಬುದಾಗಿ ಪರಮಾತ್ಮ ಶೇಷದೇವರಿಗೆ ಮತ್ತು ವಾಯುದೇವರಿಗೆ ಹೇಳ್ತಾನೆ. ಈ ರೀತಿಯಾಗಿ ತಕ್ಷಣವೇ ಆ ಒಂದು ಆನಂದಾದ್ರಿ ಪರ್ವತವನ್ನು ಆ ಶೇಷದೇವರು ಅಹಂಕಾರದಿಂದಾಗಿ ಸುತ್ತುಕೊಳ್ತಾರೆ. ಸುತ್ತುಕೊಂಡಾಗ ಆವಾಗ ವಾಯುದೇವರು ಹೋಗ್ತಾರೆ ಅಲ್ಲಿಗೆ. ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಕನಿಷ್ಠಾಂಗುಲಿ ಸಂಸ್ಪರ್ಶಾತ್ ಪರ್ವತೋ ಭೋಗಿ ಸಂಯುತ, ಕೇವಲ ತಮ್ಮ ಕಿರು ಬೆರಳಿನ ತುದಿಯಿಂದಾಗಿ ಆ ಆನಂದಾದ್ರಿಯನ್ನು ಸ್ಪರ್ಶ ಮಾಡ್ತಾರೆ. ಆ ಸ್ಪರ್ಶ ಮಾಡಿದ ತಕ್ಷಣ ಆ ಆದಿಶೇಷನ ಸಹಿತವಾಗಿ ಆನಂದಾದ್ರಿ ಪರ್ವತ 51,000 ದೂರದವರೆಗೆ, ಯೋಜನ ದೂರದವರೆಗೆ ಹಾರಿಕೊಂಡು ಹೋಗ್ಬಿಡುತ್ತೆ. ತನ್ನ ಬಲಿಷ್ಠವಾದಂತಹ ದೇಹದಿಂದ ಅವನು ಸುತ್ತುಕೊಂಡಿದ್ದ ಆ ಪರ್ವತವನ್ನು ಶೇಷದೇವರು. ಆದರೆ ವಾಯುದೇವರು ತಮ್ಮ ಕೇವಲ ಕಿರು ಬೆರಳಿನ ತುದಿಯಿಂದಾಗಿ ಅದನ್ನು ಸ್ಪರ್ಶ ಮಾಡಿದರೂ ಕೂಡ ಆ ಆನಂದಾದ್ರಿ ಪರ್ವತ 51,000 ದೂರದಷ್ಟು ಯೋಜನದಷ್ಟು ದೂರದವರೆಗೆ ಹಾರಿಕೊಂಡು ಹೋಗಿಬಿಡ್ತಂತೆ. ಅಷ್ಟು ಸಾಮರ್ಥ್ಯ ಎಂಬುದು ಯಾರಿಗಿದೆ? ವಾಯುದೇವರಿಗಿದೆ ಎಂಬುದು ತಿಳ್ಕೋಬೇಕು. ಯಾಕೆಂತ ಹೇಳಿದರೆ, ಜ್ಞಾನೇ ವಿರಾಗೆ ಹರಿಭಕ್ತಿಭಾವೇ ಧೃತಿಸ್ಥಿತಿ ಪ್ರಾಣ ಬಲೇಶಯೋಗೆ ಬುದ್ಧೋಚನಾನ್ಯ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಎಂಬುದಾಗಿ ಹೇಳ್ತಾರೆ. ಜ್ಞಾನದಲ್ಲಿ ಆಗಲಿ, ಯಾಕೆಂತ ಹೇಳಿದರೆ ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲದರ ಜ್ಞಾನವೂ ಕೂಡ ಸಂಪೂರ್ಣವಾಗಿ ವಾಯುದೇವರಿಗೆ ಇದೆ ಎಂಬುದಾಗಿ ಜಯತೀರ್ಥರು ಹೇಳ್ತಾರೆ ತಮ್ಮ ಪ್ರಮಾಣ ಪದ್ಧತಿಯಲ್ಲಿ. ಪರಮಾತ್ಮದನ್ಯತ್ರ ಆಲೋಚನೆ ಸರ್ವ ವಿಷಯಕಂ ಜ್ಞಾನಂ ವಾಯುಜ್ಞಾನಂ ಎಂಬುದಾಗಿ. ಪ್ರಾಣದೇವರ ಜ್ಞಾನ ಹೇಗಿದೆ ಅಂತ ಹೇಳಿದರೆ, ಪರಮಾತ್ಮನನ್ನು ಬಿಟ್ಟು ಬೇರೆ ಎಲ್ಲ ವಿಧವಾದಂಥ ವಸ್ತುಗಳ ಜ್ಞಾನವೂ ಕೂಡ ಈ ವಾಯುದೇವರಿಗೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಜ್ಞಾನದಲ್ಲಿ, ಅದೇ ರೀತಿಯಾಗಿ ವೈರಾಗ್ಯದಲ್ಲಿ, ಹರಿಭಕ್ತಿ ಭಾವೆ ಸದಾಕಾಲ ಪರಮಾತ್ಮನ ಭಕ್ತಿ ಮಾಡುವಂತಹವರು ಯಾರು ಅಂತ ಹೇಳಿದರೆ ಇಂತಹ ವಾಯುದೇವರು.
ಅದೇ ರೀತಿಯಾಗಿ ಧೃತಿ ಸ್ಥಿತಿ ಪ್ರಾಣ ಬಲೇಶಿಯೋಗೆ ಬುದ್ಧೌಚನಾನ್ಯ ಹನುಮತ್ ಸಮಾನಃ. ಇಂತಹ ವಾಯುದೇವರಿಗೆ ಸಮಾನರಾದವರು ಯಾರೂ ಕೂಡ ಇಲ್ಲ. ಆದ್ದರಿಂದಾಗಿ ಈ ಶೇಷದೇವನು ಸಮಾನ ಅಲ್ಲ ಎಂಬುದಾಗಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹೀಗೆ ವಾಯುದೇವರ ಒಂದು ಸಾಮರ್ಥ್ಯದಿಂದಾಗಿ ಆ ಆನಂದಾದ್ರಿ ಪರ್ವತ ಶೇಷದೇವರ ಸಹಿತವಾಗಿ 51,000 ದೂರದಷ್ಟು ಹೋಗಿ ಬಿದ್ದು ಬಿಡುತ್ತೆ. ಈ ರೀತಿಯಾಗಿ ಆದಾಗ ಆ ಮೇರು ಪರ್ವತ ಆನಂದಾದ್ರಿ ಪರ್ವತ ಹಾರಿ ಹೋಗಿದ್ದು. ಆ ಆನಂದಾದ್ರಿ ಪರ್ವತ ಯಾರ ಮಗ ಅಂತ ಹೇಳಿದ್ರೆ ಮೇರು ಪರ್ವತನ ಮಗ. ಈ ರೀತಿಯಾಗಿ ಆದಾಗ ಆ ಮೇರು ಪರ್ವತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಾಯುದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾನೆ, ನನ್ನ ಮಗನನ್ನು ಕಾಪಾಡು ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ವಾಯುದೇವರು ಆ ಆನಂದಾದ್ರಿ ಪರ್ವತವನ್ನು ಸುವರ್ಣಮುಖ್ಯ ತಟೋತ್ತರೇ ಸ್ಥಾಪಯಾಮಾಸ ರಾಜೇಂದ್ರ ಗಿರಿರಾಜಂ ಸಪನ್ನಗಂ ಎಂಬುದಾಗಿ. ಸುವರ್ಣಮುಖಿ ನದಿಯ ತಟದಲ್ಲಿ ಆ ಆನಂದಾದ್ರಿ ಪರ್ವತವನ್ನು ಸ್ಥಾಪನೆ ಮಾಡ್ತಾನೆ. ಹೀಗೆ ಮಾಡಿದಾಗ ಕೊನೆಗೆ ಆ ಆದಿಶೇಷ ದೇವರು ತಮ್ಮ ಅಸುರಾವೇಶವನ್ನು ಬಿಟ್ಟು ಹೇಳ್ತಾರೆ, ವಾಯುದೇವರೇ ನನ್ನನ್ನು ಕ್ಷಮಿಸಬೇಕು, ನಾನು ಹೀಗೆ ಅಸುರಾವೇಶದಿಂದ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ನನಗೆ ಅನುಗ್ರಹವನ್ನು ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿಯಾಗಿ ಆದಾಗ ವಾಯುದೇವರು ಹೇಳ್ತಾರೆ, ನಿನ್ನ ಮೇಲೆ ನನಗೆ ಯಾವ ದ್ವೇಷವೂ ಕೂಡ ಇಲ್ಲ, ನಿನಗೆ ಯಾವ ಶಾಪವನ್ನು ಕೊಡುವುದಿಲ್ಲ, ನಿನಗೆ ವಿಶೇಷ ಅನುಗ್ರಹವನ್ನು ಮಾಡ್ತೇನೆ ಎಂಬುದಾಗಿ ಅನುಗ್ರಹ ಮಾಡ್ತಾನೆ. ಕೊನೆಗೆ ಹೇಳ್ತಾನೆ, ಶೇಷದೇವರೇ ನಿಮಗೆ ಅನುಗ್ರಹವನ್ನು ಮಾಡಲು ಈ ಒಂದು ಪರ್ವತ ಏನಿದೆ, ಯಾವ ಆನಂದಾದ್ರಿ ಪರ್ವತ ಸಾಕ್ಷಾತ್ ಪರಮಾತ್ಮ ಶ್ರೀನಿವಾಸ ದೇವರೇ ವೈಕುಂಠದಿಂದಾಗಿ ಬಂದು ನಿನ್ನ ಮೇಲೆ ನಿಲ್ತಾನೆ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಆದಿಶೇಷನ ಕಾರಣದಿಂದಾಗಿ ಈ ಒಂದು ಪರ್ವತವನ್ನು ಶೇಷಾಚಲ ಎಂಬುದಾಗಿ ಹೇಳ್ತಾರೆ. ಆದಿಶೇಷ ಮತ್ತು ಯಾವ ವಾಯುದೇವರ ನಡುವೆ ನಡೆದಂತಹ ವಾಗ್ವಾದ, ಅದರಿಂದಾಗಿ ನಡೆದಂತಹ ಬಲಾಬಲ ಪರೀಕ್ಷೆ, ಅದರಲ್ಲಿ ವಾಯುದೇವರು ಗೆದ್ದ ವಾಯುದೇವರು ಸೋತ ಶೇಷದೇವರಿಗೆ ಅನುಗ್ರಹವನ್ನು ಮಾಡಿ ನಿನ್ನ ಮೇಲೆ ಸಾಕ್ಷಾತ್ ವೈಕುಂಠದಿಂದಾಗಿ ಶ್ರೀನಿವಾಸ ದೇವರು ಬಂದು ನೆಲೆಸ್ತಾರೆ ಎಂಬುದಾಗಿ ಹೇಳ್ತಾನೆ. ಆದ್ದರಿಂದಾಗಿ ಈ ಅಂಜನಾಚಲವನ್ನು ಶೇಷಾಚಲ, ಶೇಷದೇವರಿಗೆ ಅನುಗ್ರಹ ಮಾಡಿದ ಯಾರು ವಾಯುದೇವರಾದ್ದರಿಂದಾಗಿ ಈ ಒಂದು ಪರ್ವತವನ್ನು ಶೇಷಾಚಲ ಎಂಬುದಾಗಿ ಕರೀತಾರೆ. ಈ ರೀತಿಯಾಗಿ 3 ಯುಗದ ಕಥೆಯನ್ನು ಹೇಳ್ತಾನೆ. ಕಥೆಯನ್ನು ಹೇಳಿದ ಮೇಲೆ ಜನಕ ಮತ್ತೆ ಕೇಳ್ತಾನೆ, ಶತಾನಂದರೇ ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಎಂಬುದಾಗಿ ಹೆಸರು ಬಂತು ಅಂತ ಹೇಳಿದರೆ ಆ ರೀತಿಯಂಥ ಹೆಸರು ಬಂತು ಹೇಗೆ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಮುಂದೆ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಹಿಂದೆ ಕಾಳಹಸ್ತಿ ಎಂಬಂತಹ ಪಟ್ಟಣ ಇತ್ತು. ಆ ಕಾಳಹಸ್ತಿ ಎಂಬಂತಹ ಪಟ್ಟಣದಲ್ಲಿ ಪುರಂದರ ಎಂಬಂತಹ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಿಗೆ ಮಕ್ಕಳಾಗಿರಲಿಲ್ಲ. ಅನೇಕ ವರ್ಷಗಳಾಗಿತ್ತು, ಆದರೂ ಕೂಡ ಮಕ್ಕಳಾಗಿರಲಿಲ್ಲ. ಆದರೂ ಕೂಡ ಅವನಿಗೆ ಏನಂತ ಹೇಳಿದರೆ ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂತ್ ದುಃಖಂ ಸುತಾಪ್ತಯೇ, ನನಗೆ ಮಕ್ಕಳಾಗಲಿಲ್ಲ, ಅಯ್ಯೋ ಅವರಿಗೆ ಮಕ್ಕಳಾಗಿದ್ದಾರೆ, ಇವರಿಗೆ ಮಕ್ಕಳಾಗಿದೆ, ನನಗೆ ಮಕ್ಕಳಾಗಲಿಲ್ಲ ಎಂಬಂತಹ ದುಃಖ ಇರಲಿಲ್ಲ. ಅದೇ ರೀತಿಯಾಗಿ ಚಿಂತೆ ಇರಲಿಲ್ಲ, ಆಸೆ ಇರಲಿಲ್ಲ, ನನಗೆ ಮಕ್ಕಳಾಗಬೇಕು ಎಂಬಂಥ ಆಸೆ ಇರಲಿಲ್ಲ. ಹೀಗೆ ಮಕ್ಕಳಾಗಬೇಕು ಎಂಬಂತಹ ಆಸೆಯೂ ಕೂಡ ಇರಲಿಲ್ಲ, ಮಕ್ಕಳಾಗಲಿಲ್ಲ ಎಂಬಂಥ ದುಃಖವೂ ಕೂಡ ಇರಲಿಲ್ಲ. ತಟಸ್ಥವಾದಂತಹ ಮನಸ್ಥಿತಿಯಿಂದಾಗಿ ಏನಿದ್ದ ಆ ಬ್ರಾಹ್ಮಣ ಇದ್ದ. ಈ ರೀತಿಯಾಗಿರಬೇಕಾದ್ರೆ ಅವನಿಗೆ ವಯಸ್ಸಾಯಿತು. ವಯಸ್ಸಾದರೂ ಕೂಡ ಕೊನೆಗೆ ಪರಮಾತ್ಮ ಅನುಗ್ರಹದಿಂದಾಗಿ ಅವನಿಗೆ ಒಬ್ಬ ಮಗ ಹುಟ್ಟಿದ. ಕೊನೆಯ ವಯಸ್ಸಿನಲ್ಲಿ ಅವನಿಗೆ ಮಾಧವ ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ. ಈ ರೀತಿಯಾಗಿ ಮಾಧವನಿಗೆ ನಾಮಕರಣ ಆಗುತ್ತೆ. ಕೊನೆಗೆ ಉಪನಯನ ಆಗುತ್ತೆ. ಮದುವೆ ವಯಸ್ಸಿಗೆ ಬಂದಾಗ ಚಂದ್ರಲೇಖ ಎಂಬಂತಹ ಉತ್ತಮವಂತಹ ಕನ್ಯೆಯೊಂದಿಗೆ ಮದುವೆಯಾಗುತ್ತೆ. ಮದುವೆಯಾದ ಮೇಲೆ ಪ್ರತಿನಿತ್ಯ ವೈಶ್ವದೇವಾದಿ ಪಂಚಯಜ್ಞಗಳನ್ನು ನಡೆಸ್ತಾ ಉತ್ತಮವಂತ ಬ್ರಾಹ್ಮಣ ಜೀವನವನ್ನು ಆ ಒಬ್ಬ ಮಾಧವ ಬ್ರಾಹ್ಮಣ ನಡೆಸ್ತಾ ಇರ್ತಾನೆ. ಅದೇ ರೀತಿಯಾಗಿ ಅವನ ಹೆಂಡತಿಯು ಕೂಡ ಅದೇ ರೀತಿಯಾಗಿ ಉತ್ತಮವಾದಂತಹ ಪತಿಗೆ ಅನುಗುಣವಾದಂತಹ ಕೆಲಸವನ್ನು ಮಾಡ್ತಾ ಅವನ ಸೇವೆಯನ್ನು ಮಾಡ್ತಾ ಗಂಡನಿಗೆ ತಕ್ಕ ಹೆಂಡತಿ ಎಂಬುದು ಕರೆಸ್ಕೊಂಡಿರ್ತಾಳೆ. ಈ ರೀತಿಯಾಗಿ ಆಗ್ತಾ ಇರುತ್ತೆ. ಒಂದು ದಿನ ಪ್ರಾರಬ್ಧ ಕರ್ಮದಂತೆ ಮಾಧವನಿಗೆ ಒಂದು ಆಸೆ ಉಂಟಾಗುತ್ತೆ. ಹಗಲಿನ ಸಮಯದಲ್ಲಿ ಏನಂತ ಹೇಳಿದ್ರೆ ಹೆಂಡತಿಯಾದ ಚಂದ್ರಲೇಖೆಯ ಒಟ್ಟಿಗೆ ಭೋಗವನ್ನು ಮಾಡಬೇಕು ಎಂಬಂತಹ ಒಂದು ಆಸೆ ಉಂಟಾಗುತ್ತೆ. ಕೊನೆಗೆ ಈ ರೀತಿಯಾಗಿ ಹೇಳ್ತಾನೆ ತನ್ನ ಹೆಂಡತಿ ಹತ್ತಿರ ಬಂದು. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಶರೀರಂ ಅಸ್ಥಿ ಮಾಂಸಾದ್ದೇಹಿ ಪುರಿತಂ ಪುರುಷರ್ಷಭ ಶರೀರೇಣ ಶರೀರಸ್ಯ ಸಂಗಮೋ ಸಾಧ್ವಸಮ್ಮತಃ. ಈ ಶರೀರ ಎಂಬುದು ಎಲುಬು, ಮಾಂಸ, ರಕ್ತ
ಮುಂತಾದವುಗಳಿಂದ ಕೂಡಿದಂತಹ ಶರೀರ, ಇದರದೊಟ್ಟಿಗೆ ಸಂಗಮ ಎಂಬುದು ಹಗಲಿನಲ್ಲಿ ಶಾಸ್ತ್ರಸಮ್ಮತ ಅಲ್ಲ, ಆದ್ದರಿಂದ ಬೇಡ ಎಂಬುದಾಗಿ ಹೇಳ್ತಾರೆ. ಆದರೂ ಕೂಡ ಆ ಮಾಧವ ಬ್ರಾಹ್ಮಣ ಕಾಮನಿಗೆ ವಶನಾಗಿ ಹಗಲಿನ ಸಮಯದಲ್ಲಿ ನಾವು ಸೇರೋಣ ಎಂಬುದಾಗಿ ಹೇಳ್ತಾಳೆ. ಕೊನೆಗೆ ಅವನಿಗೆ ಹೆಂಡತಿಗೆ ತುಂಬ ಬೇಸರ ಆಗುತ್ತೆ. ಸರಿ, ಹಾಗೇ ಆಗಲಿ, ನಾವು ನೀರು ತರಲಿಕ್ಕೆ ಅಂತ ಸರೋವರದ ಹತ್ತಿರ ಹೋಗ್ತೇನೆ, ನೀವು ನನಗಿಂತ ಮುಂಚೆ ಅಲ್ಲಿ ಹೋಗಿ ಎಂಬುದಾಗಿ ಹೇಳ್ತಾನೆ. ಈ ರೀತಿಯಾಗಿ ಆದಾಗ ಆ ಮಾಧವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಒಂದು ಸರೋವರದ ಹತ್ತಿರ ಹೋಗ್ತಾನೆ. ಅವನ ಹಿಂದೆ ಚಂದ್ರಲೇಖೆ ಬರ್ತಾಳೆ. ಅವನ ಹೆಂಡತಿಯಂಥ ಚಂದ್ರಲೇಖೆ ಗಂಡನನ್ನು ಅನುಸರಿಸಿಕೊಂಡು ಅವನ ಹಿಂದೆ ಬರ್ತಾಳೆ. ಅಲ್ಲಿ ಹಿಂದೆ ಹೋಗ್ತಾಳೆ. ಅಲ್ಲಿ ಹೋದ ತಕ್ಷಣ ಅವನ ಮನಸ್ಸು ಇನ್ನಷ್ಟು ವಿಕ್ಷಿಪ್ತವಾಗುತ್ತೆ. ಯಾಕೆಂತ ಹೇಳಿದ್ರೆ, ತಾನು ಅಲ್ಲಿ ಬಂದಿದ್ದ ಕಾರಣ ಏನು? ತನ್ನ ಹೆಂಡತಿಯಂಥ ಚಂದ್ರಲೇಖೆಯೊಟ್ಟಿಗೆ ಭೋಗ ಮಾಡಬೇಕು ಎಂಬಂತಹ ಉದ್ದೇಶದಿಂದ. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಅಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ನೋಡ್ತಾನೆ ಆ ಸರೋವರದ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿ. ಅವಳು ಯಾರು ಅಂತ ಹೇಳಿದ್ರೆ ಕುಂತಲ ಎಂಬಂತಹ ಚಾಂಡಾಲ ಕನ್ಯೆಯನ್ನು ನೋಡ್ತಾನೆ. ಆವಾಗ ಅವನಿಗೆ ಮನಸ್ಸು ಇನ್ನಷ್ಟು ವಿಚಲಿತವಾಗ್ತದೆ. ನನ್ನ ಹೆಂಡತಿಗಿಂತ ಇವಳು ಸುಂದರವಾಗಿದ್ದಾಳೆ, ಇವಳ ಭೋಗವನ್ನೇ ನಾನು ಮಾಡಬೇಕು ಎಂಬಂತಹ ಒಂದು ವಿಚಿತ್ರವಾದಂತಹ ಕಾಮನೆ ಉಂಟಾಗುತ್ತೆ. ತಕ್ಷಣ ಅಲ್ಲಿಗೆ ಅವನ ಹೆಂಡತಿ ಬರ್ತಾಳೆ, ಚಂದ್ರಲೇಖೆ. ಅದಕ್ಕೆ ಚಂದ್ರಲೇಖೆಗೆ ಹೇಳ್ತಾನೆ, ನಾನು ನಿನಗೆ ಇಷ್ಟು ಒತ್ತಾಯ ಮಾಡಿದರೂ ಕೂಡ, ನಿನಗೆ ಇಷ್ಟ ಇಲ್ಲದಿದ್ದರೂ ಕೂಡ ಈ ಒಂದು ಕೆಲಸಕ್ಕಾಗಿ ಒಪ್ಕೊಂಡಿದೆಯಾ, ಆದ್ದರಿಂದ ನಿನ್ನ ಪ್ರತಿಭಕ್ತಿಗೆ ನಾನು ತುಷ್ಟನಾಗಿದ್ದೇನೆ ಎಂಬಂತಹ ಹಾರಿಕೆಯ ಉತ್ತರವನ್ನು ಕೊಟ್ಟು ನೀನು ನಿನ್ನ ಮನೆಗೆ ಹೋಗಬಹುದು ಎಂಬುದಾಗಿ ಹೇಳ್ತಾಳೆ. ಈ ರೀತಿಯಾಗಿ ಆದಾಗ, ನಿನಗೆ ತುಂಬ ಒಳ್ಳೆಯ ಮಾತನ್ನು ಹೇಳಿದ್ಯಾ ಎಂಬುದಾಗಿ ತನ್ನ ಗಂಡನಿಗೆ ಆ ಮಾತನ್ನು ಕೇಳಿ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಹಗಲಿನಲ್ಲಿ ಕೂಡೋದು ಅಷ್ಟು ಸಮಂಜಸ ಅಲ್ಲ, ಆದ್ದರಿಂದಾಗಿ ನಿನ್ನ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಎಂಬುದಾಗಿ ಅವನ ಹೆಂಡತಿ ಹೇಳಿ ಅವಳು ವಾಪಸ್ ತನ್ನ ಮನೆಗೆ ಹೋಗ್ತಾಳೆ. ಆದರೆ ಇಲ್ಲಿ ಇವನಿಗೆ ಕಾಮನ ದಾಹ ಹೆಚ್ಚಾಗ್ತಾ ಹೋಗುತ್ತೆ. ಮಾಧವ ಬ್ರಾಹ್ಮಣನಿಗೆ ಅವನು ಆ ಕುಂತಲೆಯ ಹತ್ತಿರ ಬಂದು ಹೇಳ್ತಾನೆ, ನಾನು ನಿನ್ನ ಒಟ್ಟಿಗೆ ಸಂಘವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ನಿನ್ನ ನೋಡಿದರೆ ದೊಡ್ಡ ಬ್ರಾಹ್ಮಣನಾಗಿ ಕಾಣಿಸ್ತಾ ಇದೆಯಾ, ನಿರಂತರ ವೇದಾಧ್ಯಯನವನ್ನು ಮಾಡುವಂತಹ ಬ್ರಾಹ್ಮಣ, ವೈಶ್ವದೇವಾದ ಯಜ್ಞಗಳನ್ನು ಮಾಡುವಂತಹ ಬ್ರಾಹ್ಮಣ ಅಂಥವನು ನೀನು. ಆದರೆ ನಾನು ಎಂಥವಳು ಅಂತ ಹೇಳಿದ್ರೆ, ಪಾಪಿಷ್ಠಾಂ ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಜಯೋರ್ಜಾತಾಂ ಸುರಾಮಾಂಸ ಅಶನೀಂ ಖಲಾಂ ಎಂಬುದಾಗಿ. ನೀನಾದರೂ ಪ್ರತಿನಿತ್ಯ ದೇವರ ಪೂಜೆ, ಸಂಧ್ಯಾವಂದನೆ, ವೈಶ್ವದೇವಾದಿಗಳನ್ನು ಮಾಡುವಂತಹ ಶ್ರೇಷ್ಠ ಬ್ರಾಹ್ಮಣ. ನಾನು ಎಂಥವಳು ಅಂತ ಹೇಳಿದರೆ, ಅಂತ್ಯಜಾತಿ ಕುಲೋದ್ಭವಾಂ, ಕೆಟ್ಟ ಕುಲದಲ್ಲಿ ಜಲಿಸಿದವಳು. ಪ್ರತಿನಿತ್ಯ ಸುರ ಮಾಂಸ ಅಶನೀಂ, ಪ್ರತಿನಿತ್ಯ ಮದ್ಯ ಮಾಂಸಗಳನ್ನು ತಿನ್ನುವಂತಹ ನೀಚಳಾಗಿರುವವಳು. ಅದರಿಂದಾಗಿ ನನ್ನ ಒಟ್ಟಿಗೆ ಸಂಘವನ್ನು ಮಾಡೋದು ಸರಿಯಲ್ಲ ಎಂಬುದಾಗಿ ಹೇಳ್ತಾಳೆ. ಈ ರೀತಿಯಾಗಿ ಒಬ್ಬ ಚಾಂಡಾಲ ಕನ್ಯೆ ಆ ರೀತಿಯಾಗಿ ಹೇಳಿದರೂ ಕೂಡ, ಬೇಡ ಬೇಡ ಎಂಬುದಾಗಿ ಹೇಳಿದರೂ ಕೂಡ ಅವನು ಕೇಳುವುದೇ ಇಲ್ಲ. ಮನಸ್ಸಿನಲ್ಲಿ ಕಾಮ ಎಂಬುದು ಅಷ್ಟು ಜ್ವಲಿಸ್ತಾ ಇರುತ್ತೆ. ಏನಾದರಾಗಲಿ ಇವಳ ಜೊಟ್ಟಿಗೆ ಸಂಘವನ್ನು ಮಾಡಲೇಬೇಕು ಎಂಬಂತಹ ಅವನ ಕಾಮ ಹೆಚ್ಚಾಗುತ್ತೆ. ಅದಕ್ಕೆ ಅವಳು ಏನು ಮಾಡ್ತಾಳೆ ಅಂತ ಹೇಳಿದರೆ, ದೇವತೆಗಳ ಹತ್ತಿರ ಪ್ರಾರ್ಥನೆ ಮಾಡ್ತಾಳೆ. ಯಾರು? ಆ ಕುಂತಳೆ. ನನ್ನ ಸಂಘವನ್ನು ಮಾಡಿದರೆ ಇವನಿಗೆ ಮಹಾನರಕ ಎಂಬುದು ಕಟ್ಟಿಟ್ಟ ಬುತ್ತಿ, ಆದ್ದರಿಂದ ಇವನನ್ನು ಕಾಪಾಡಿ ಎಂಬುದಾಗಿ ದೇವತೆಗಳ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಏನಾದರೂ ಕೂಡ ಆಗೋದೇ ಇಲ್ಲ. ಕೊನೆಗೆ ಅವರಿಬ್ಬರು ಕೂಡ ಸಂಘ ಆಗುತ್ತೆ. ಸಂಘ ಆದ ತಕ್ಷಣ ಆ ಕುಂತಲೆ ಹೇಳ್ತಾಳೆ, ಅಲ್ಲಿ ತನಕ ಬೇಡ ಬೇಡ ಅಂತ ಎಷ್ಟು ಹೇಳಿದರೂ ಕೂಡ ಅವಳ ಮಾತನ್ನು ಕೇಳದೆ ಮಾಧವ ಬ್ರಾಹ್ಮಣ ಅವಳ ಸಂಘವನ್ನು ಮಾಡಿದ. ಆ ಸಂಘದ ಫಲವನ್ನು ಮುಂದೆ ಅನುಭವಿಸ್ತಾನೆ. ಅದಕ್ಕೆ ಕುಂತಲೆ ಹೇಳ್ತಾಳೆ, ಅಧ್ಯಪ್ರಭೃತಿ ಭೋವಿಪ್ರ ಪತಿಸ್ತ್ವಂ ಮಮ ಭೂಸುರ. ಎಲೈ ಬ್ರಾಹ್ಮಣನೇ, ಭೋವಿಪ್ರ, ಇಂದಿನಿಂದ ನೀನು ಬ್ರಾಹ್ಮಣನಲ್ಲ, ಹೊರತು ಪತಿಸ್ತ್ವಂ, ನೀನು ಚಂಡಾಲ ಕನ್ಯೆಯಾದಂತಹ ನನ್ನ ಗಂಡ. ಇವತ್ತಿನಿಂದ ನನ್ನ ಸಂಪರ್ಕವನ್ನು ಮಾಡಿದ್ಯಾದ್ರಿಂದಾಗಿ ಇಂದಿನಿಂದ ನೀನು ನನ್ನ ಗಂಡ. ತ್ಯಜ ಯಜ್ಞೋಪವೀತಂ, ನಿನ್ನ ಯಜ್ಞೋಪವೀತವನ್ನು ಬಿಟ್ಟುಬಿಡು. ಮುಂಡಯಿತ್ವ ಶಿರಸ್ಥತ, ನಿನ್ನ ತಲೆಯನ್ನು ಬೋಳಿಸಿಕೊ. ಶಿಖೆಯನ್ನು ತೆಗೆದು ತಲೆಯನ್ನು ಬೋಳಿಸಿಕೊ. ಅದೇ ರೀತಿಯಾಗಿ ಅಬ್ರಾಹ್ಮಣ್ಯ ಮುಪಾಗಮ್ಯ ಭಕ್ಷ ಗೋಮಾಂಸಮುತ್ತಮನ್ನು, ಇನ್ನು ಮುಂದೆ ಪ್ರತಿನಿತ್ಯ ನೀನು ಗೋಮಾಂಸವನ್ನು ತಿನ್ನಬೇಕು. ಈ ರೀತಿಯಾಗಿ ಪಿಬ ಮದ್ಯೋದಕಂ, ಪ್ರತಿನಿತ್ಯ ಮದ್ಯವನ್ನು ಸೇವನೆ ಮಾಡಬೇಕು. ಚಂಡಾಲತ್ವ ಉಪಾಗತಃ, ಇಂದಿನಿಂದ ನೀನು ಬ್ರಾಹ್ಮಣನಲ್ಲ, ಹೊರತು ಚಂಡಾಲ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾಳೆ.
ಅವಳ ವಶನಾಗಿ ಬಿಟ್ಟಿದ್ದ. ಯಾರು? ಮಾಧವ ಬ್ರಾಹ್ಮಣ. ಶ್ರೇಷ್ಠವಾದಂತಹ ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿ ನಿರಂತರ ವೇದಾಧ್ಯಯನ, ವೈಶ್ವದೇವ, ಋಷಿ ಕಾರ್ಯಾದಿಗಳಿಂದಾಗಿ ಪರಮ ಪವಿತ್ರವಾದಂತಹ ದೇವವನ್ನು ಪಡೆದವನು ಯಾರು? ಈ ಮಾಧವ ಬ್ರಾಹ್ಮಣ. ಆದರೆ ಈ ಕಾಮ ಎಂಬಂತಹ ಒಂದು ಮೋಹದ ಬಲೆಗೆ ಸಿಲುಕಿ ಚಂಡಾಲ ಕನ್ಯೆಯೊಟ್ಟಿಗೆ ಸಂಪರ್ಕ ಮಾಡಿದ್ದು ಮಾತ್ರವಲ್ಲ, ಅವಳ ಗುಲಾಮನಾಗಿ ಹೋಗಿಬಿಟ್ಟ. ಇದು ಕಾಮಕ್ಕಿರುವ ಶಕ್ತಿ ಅಂತ ಹೇಳಿದರೆ ತಪ್ಪಾಗೋಲ್ಲ. ಈ ರೀತಿಯಾಗಿ ಕಾಮಕ್ಕೆ ವಶನಾಗಿ ಅವನೇ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಬ್ರಾಹ್ಮಣ್ಯವನ್ನು ಬಿಟ್ಟು ಅವಳ ಹೇಳಿದ ಹಾಗೆ ಅವಳ ಕೈದಾಸನಾಗಿ ಬಿದ್ದುಕೊಂಡು ಬಿಟ್ಟ. ಅವಳು ಏನು ಮಾಡ್ತಾಳೋ ಅದು. ಅವಳು ಗೋಮಾಂಸ ತಿನ್ನೋ ಅಂದರೆ ಅದನ್ನು ತಿನ್ನೋದು, ಮದ್ಯಪಾನ ಮಾಡೋ ಅಂದರೆ ಮದ್ಯಪಾನ ಮಾಡೋದು, ಶಿಕೆ ಬಳಸೋದು. ಯಾವ ಕೆಟ್ಟ ಕೆಲಸವನ್ನು ತಾನು ಮಾಡ್ತಾ ಇದ್ಲೋ ಆ ಪ್ರತಿಯೊಂದು ಕೆಲಸವನ್ನು ಈ ಮಾಧವ ಬ್ರಾಹ್ಮಣನಿಂದ, ಈಗ ಬ್ರಾಹ್ಮಣ ಅಲ್ಲ ಚಂಡಾಲನೇ ಅವನು, ಅವನ ಕೈಯಿಂದಲೂ ಕೂಡ ಮಾಡಿಸ್ತಾ ಇದ್ದ. ಹೀಗೆ 12 ವರ್ಷ ಆಯಿತು. ಆ ಕುಂತಲೆಯ ಸಂಘದಲ್ಲಿ ಮೋಹಿತನಾಗಿ ಮಾಧವ ಚಂಡಾಲ 12 ವರ್ಷಗಳನ್ನು ಕಳೆದ. ಈ ರೀತಿಯಾಗಿ ಆದಾಗ ಕುಂತಲೆಯೇ ತನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದ ಅವನು. ಈ ಕುಂತಲೆ ಒಬ್ಬಳಿದ್ರೆ ಸಾಕು, ಅವಳ ಸಂಘ ಇದ್ದರೆ ಸಾಕು, ಬೇರೆ ಬ್ರಾಹ್ಮಣ ಜನ್ಮ ಆದರೇನು, ಚಾಂಡಾಲ ಜನ್ಮ ಆದರೇನು, ಕುಂತಳೆ ಇದ್ದರೆ ಸಾಕು, ಅವಳೇ ನನಗೆ ಸ್ವರ್ಗ, ಅವಳೇ ನನಗೆ ನರಕ ಎಂಬಂತಹ ಮನಸ್ಥಿತಿ ಆ ಬ್ರಾಹ್ಮಣನಿಗೆ, ಮಾಧವನಿಗೆ ಇತ್ತು. ಆದರೆ ಮೃತ್ಯುವಿಗೆ ವಶರಾಗದವರು ಯಾರಿದ್ದಾರೆ ಹೇಳಿ? ಎಂತಹ ರಾಜರೇ ಆಗಲಿ, ಚಕ್ರವರ್ತಿಗಳೇ ಆಗಲಿ, ಋಷಿಮುನಿಗಳೇ ಆಗಲಿ, ಒಂದಲ್ಲ ಒಂದು ದಿನ ಈ ಕಾಲ ವಶರಾಗಿ ಮರಣವನ್ನು ಹೊಂದಲೇಬೇಕು. ಹಾಗೆ ಎಂತಹ ಅಪ್ರತಿಮ ಸುಂದರಿಯಾದರೂ ಕೂಡ ಈ ಕುಂತಲೆ ಅವಳು ಕೂಡ ಒಂದು ದಿನ ಮೃತ್ಯುದೇವತೆ ವಶಳಾಗಿ ಸತ್ತು ಹೋಗ್ತಾಳೆ. ಸತ್ತು ಹೋದಾಗ ಅವನಿಗೆ ತುಂಬ ದುಃಖ ಆಗುತ್ತೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅನೇಕ ಕಡೆ ತಿರುಗಾಡ್ತಾ ಇರ್ತಾನೆ, ಅಲ್ಲಿ ಇಲ್ಲಿ ತಿರುಗಾಡ್ತಿರ್ಬೇಕಾದ್ರೆ ಒಂದು ದಿನ ಒಬ್ಬ ರಾಜರುಗಳ ಯಾತ್ರೆ ಬರುತ್ತೆ. ಅನೇಕ ರಾಜರುಗಳು ಯಾತ್ರೆಯನ್ನು ಮಾಡ್ತಾ ಒಂದು ವರಾಹ ಪರ್ವತದ ಕಡೆ ಬರ್ತಾರೆ. ಆವಾಗ ಆ ಒಂದು ರಾಜರು ಯಾವ ಒಂದು ಆಹಾರವನ್ನು ಸ್ವೀಕಾರ ಮಾಡಿ ಬಿಸಾಕಿರ್ತಾರೋ, ಎಂಜಲು ಎಂಬುದ ಬಿಸಾಕಿರ್ತಾರೋ, ಆ ಒಂದು ಆಹಾರವನ್ನು ತಾನು ತಿಂದು ಜೀವನವನ್ನು ಮಾಡ್ತಾ ಇರ್ತಾನೆ. ಯಾರು? ಈ ಮಾಧವ. ಮಾಧವ ಮೊದಲು ವೈಶ್ವದೇವಾದಿಗಳಿಂದಾಗಿ ಶುದ್ಧವಾದಂತಹ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದ. ಆಚಾರ್ಯರು ಹೇಳ್ತಾರೆ, ಅನಿಶುದ್ಧ ಸುಖತ್ಯಾಗಿ ಪಶುರೇವ ನಸಂಶಯ ಎಂಬುದಾಗಿ. ಸುಖವನ್ನು ಪಡಬೇಕು. ಯಾವ ಸುಖ? ಅನಿಷಿದ್ಧವಾದಂತಹ ಸುಖ. ಅನಿಷಿದ್ಧವಾದಂತಹ ಸುಖವನ್ನು ಯಾರೋ ಪರಿತ್ಯಾಗ ಮಾಡ್ತಾರೋ ಅವನು ಪಶುರೇವ, ಅವನು ಪಶುವಿಗೆ ಸಮಾನ ಎಂಬುದಾಗಿ. ಯಾವುದು ಅನಿಷಿದ್ಧವಾದ ಸುಖ ಅಂತ ಹೇಳಿದರೆ, ಪರಮಾತ್ಮನ ಸ್ಮರಣೆಯನ್ನು ಮಾಡುವುದು, ಪರಮಾತ್ಮನ ಭಕ್ತರ ಸಂಘವನ್ನು ಮಾಡುವುದು, ಪ್ರತಿನಿತ್ಯ ಪರಮಾತ್ಮನ ನೈವೇದ್ಯವನ್ನು ಭೋಜನೆ ಮಾಡುವುದು, ಇವೆಲ್ಲವೂ ಕೂಡ ಅನಿಷಿದ್ಧವಾದಂಥ ಸುಖಗಳು, ಅನುಭವಿಸಲೇಬೇಕಾದಂಥ ಸುಖಗಳು. ಅಂತಹ ಸುಖವನ್ನು ಅನುಭವಿಸುತ್ತಿದ್ದಂತಹ ಈ ಮಾಧವ ಕುಂತಲೆಯ ಒಂದು ಮೋಹದ ಜಾಲಕ್ಕೆ ವಶನಾಗಿ ಅಂತಹ ಎಲ್ಲ ವಿಧವಾದಂತಹ ಅನಿಷಿದ್ಧ ಸುಖಗಳನ್ನು ಬಿಟ್ಟು ನಿಷಿದ್ಧವಾದಂತಹ ಚಂಡಾಲ ಕನ್ಯೆಯ ವಶನಾಗಿ ಕೊನೆಗೆ ಅವಳನ್ನು ಕೂಡ ಕಳೆದುಕೊಂಡು, ಶ್ರೇಷ್ಠ ಬ್ರಾಹ್ಮಣನಾಗಿದ್ದರೂ ಕೂಡ ರಾಜರು ತಿಂದು ಬಿಟ್ಟಂತಹ ಉಚ್ಚಿಷ್ಟವನ್ನು ತಿನ್ನುವಂತಹ ಒಂದು ಪರಿಸ್ಥಿತಿಗೆ ಅವನು ಬಂದುಬಿಟ್ಟ. ಅದನ್ನೇ ತಿಂತಾ ಇದ್ದ. ಹೀಗೆ ಇರಬೇಕಾದ್ರೆ ಬ್ರಾಹ್ಮಣ ಒಂದು ಯಾರು ಮಾಧವ ಏನು ಮಾಡ್ತಾನೆ ಅಂತೇಳಿದರೆ, ಅವನು ಕೂಡ ಪ್ರತಿದಿನ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡ್ತಾನೆ. ಸ್ನಾನವನ್ನು ಮಾಡಿ ಮೃದಾ ಕೃತ್ವ ಪಿತೃಭ್ಯ ಪಾರ್ವಾಣಾನಿ ಶ್ರದ್ಧೆಯಾದದು, ಮಣ್ಣಿನಿಂದಾಗಿ ಪಿಂಡಗಳನ್ನು ಮಾಡಿ ಅದನ್ನು ತನ್ನ ಪಿತೃಗಳಿಗೆ ಸಮರ್ಪಣೆ ಮಾಡ್ತಾನೆ. ಹೀಗೆ ಆ ರಾಜರು ಮಾಡಿದ್ದನ್ನು ಕಂಡು ತಾನು ಮಾಡಿದ್ದಾನೆ. ಹೀಗೆ ಮಾಡಿದಾಗ ಅವನಿಗೆ ಮಾಡಿದಂತಹ ಕರ್ಮದಿಂದಾಗಿ ಆ ಪಿತೃಗಳ ಉದ್ಧಾರ ಎಂಬುದಾಗುತ್ತೆ. ಈ ರೀತಿಯಾಗಿ ಮಾಡಿದಾಗ ಅವನ ಪಿತೃಗಳು ಕೂಡ ಸಂತುಷ್ಟರಾಗ್ತಾರೆ. ಪಿತೃಗಳು ಕೂಡ ಸಂತುಷ್ಟರಾಗಿ ಅವನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡ್ತಾರೆ. ಆಯಿತು. ಹೀಗೆ ಮುಂದೆ ಆ ಎಲ್ಲ ಉತ್ತರ ದೇಶದ ರಾಜರು ಯಾರಿರ್ತಾರೆ, ಆ ರಾಜರೆಲ್ಲರೂ ಕೂಡ ವೈಕುಂಠಗಿರಿಯನ್ನು ಕಾಲ್ನಡಿಗೆಯಲ್ಲೇ ಹೋಗ್ತಾರೆ. ವೈಕುಂಠ ಪರ್ವತಕ್ಕೆ ಮೇಲೆ ಹತ್ತಿಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಈ ಮಾಧವ ಬ್ರಾಹ್ಮಣನು ಕೂಡ ಆ ವೈಕುಂಠಗಿರಿಯನ್ನು ಅಂದರೆ ಶೇಷಾದ್ರಿ ಪರ್ವತವನ್ನು ಹತ್ತಿಕೊಂಡು ತಾನು ಕೂಡ ಅವರ ಜೊತೆಗೆ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಯಾವಾಗ ಇವನು ಆ ವೆಂಕಟಾದ್ರಿ ಪರ್ವತವನ್ನು ಏರಿದನೋ, ಅದರ ಸ್ಪರ್ಶವನ್ನು ಮಾಡಿದನೋ, ಆವಾಗ ಅವನ ಪಾಪಗಳು ನಡುಗಲಿಕ್ಕೆ ಪ್ರಾರಂಭ ಆಯಿತು ಅಂತೆ.
ಏನಂತ ಹೇಳಿದರೆ, ಅವನು ಮಾಡಿದ ಪಾಪಗಳು ಯಾವುದು ಅಂತ ಹೇಳಿದರೆ, ಒಂದು ಕುಂತಲೆಯ ಸಂಘ, ಚಂಡಾಲ ಸ್ತ್ರೀಯ ಸಂಘ, ಅದೇ ರೀತಿಯಾಗಿ ತಂದೆ ತಾಯಿ, ಅದೇ ರೀತಿಯಾಗಿ ಧರ್ಮಪತ್ನಿಯನ್ನು ಬಿಟ್ಟಿದ್ದು, ಅದೇ ರೀತಿಯಾಗಿ ಪ್ರತಿನಿತ್ಯ ಮದ್ಯ ಮಾಂಸಗಳ ಭಕ್ಷಣೆ, ಇವೆಲ್ಲವೂ ಮಹಾಪಾಪಗಳು ಕೂಡ ಪರಿಯ ತಪ್ಪಿದ ನಡುಗಲು ಆರಂಭಿಸಿದವಂತೆ. ಯಾಕೆ ಅಂತ ಹೇಳಿದರೆ, ಆ ಒಂದು ವೆಂಕಟಾದ್ರಿ ಪರ್ವತದ ಸ್ಪರ್ಶದಿಂದಾಗಿ, ಶೇಷಾದ್ರಿ ಪರ್ವತದ ಸ್ಪರ್ಶದಿಂದಾಗಿ ಆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗ್ಬಿಡ್ತಂತೆ. ಈ ರೀತಿಯಾಗಿ ನಾಶವಾದಾಗ ಅಲ್ಲಿಗೆ ಆ ಎಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಅವರು ಹೇಳ್ತಾರೆ, ನಿನ್ನ ಪಾಪಗಳೆಲ್ಲವೂ ಕೂಡ ನಾಶ ಆಗಿದೆ, ಆದ್ದರಿಂದಾಗಿ ನೀನು ಕೂಡಲೇ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡು. ಅಲ್ಲಿ ಸ್ನಾನವನ್ನು ಮಾಡಿ ಅನಂತರ ಅಲ್ಲಿರುವಂತಹ ಭೂವರಾಹ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿನ್ನ ದೇಹವನ್ನು ಬಿಟ್ಟು ಬಿಡು ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾಗಿ ಇನ್ನೊಂದು ಅನುಗ್ರಹವನ್ನು ಮಾಡ್ತಾರೆ. ನೀನು ಮುಂದೆ ಒಬ್ಬ ಶ್ರೇಷ್ಠ ರಾಜನಾಗಿ ಅವತಾರ ಮಾಡಿ ರಾಜ್ಯವನ್ನು ಆಳುತ್ತೀಯ, ಸುಧರ್ಮ ಎಂಬುವಂತಹ ಒಬ್ಬ ರಾಜನಾಗಿ ಹುಟ್ಟುತ್ತೀಯ. ಅವನ ಮಗನಾದಂತಹ ಆಕಾಶ ರಾಜ ಎಂಬಂತಹ ಒಂದು ಹೆಸರಿನಿಂದಾಗಿ ನೀನು ಮುಂದೆ ಹುಟ್ಟುತ್ತೀಯ. ತೋಂಡ ದೇಶವನ್ನು ಆಳುವಂತಹ ಒಂದು ಯೋಗವನ್ನು ಪಡೀತೀಯ ಎಂಬುದಾಗಿ ಅವನ ಅನುಗ್ರಹವನ್ನು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ತವ ಪುತ್ರಿ ಜಗನ್ಮಾತಾ ಜಾಮಾತಾಚ ಜಗತ್ಪತಿ ಎಂಬುದಾಗಿ ಸಾಕ್ಷಾತ್ ನಿನ್ನ ಮಗಳಾಗಿ ಜಗನ್ಮಾತೆಯಾದಂತಹ ಮಹಾಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ. ನಿನ್ನ ಅಳಿಯ ಯಾರು ಅಂತ ಹೇಳಿದ್ರೆ ಜಾಮಾತಾಚ ಜಗತ್ಪತಿ, ಜಗತ್ತಿಗೆ ಒಡೆಯನಾದಂತಹ ನಾರಾಯಣನೇ ನಿನಗೆ ಅಳಿಯನಾಗಿ ಬರ್ತಾನೆ. ಇದರಿಂದಾಗಿ ನಿನಗೆ ಮುಂದೆ ವೈಕುಂಠಲೋಕವೇ ಸರಿ ಎಂಬುದಾಗಿ ಹೇಳ್ತಾನೆ. ಹೀಗೆ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ವರವನ್ನು ಕೊಡ್ತಾರೆ. ಹೀಗೆ ಮಾಧವನ ಪಾಪಗಳೆಲ್ಲವೂ ಕೂಡ ನಾಶವಾಯಿತು. ಯಾವಾಗ ಕೇವಲ ಆ ಒಂದು ಪರ್ವತವನ್ನು ಸ್ಪರ್ಶ ಮಾಡಿದ್ದರಿಂದಾಗಿ ಅಂತಹ ಪರಮ ಪಾಪಿಷ್ಠನಾದಂತಹ ಆ ಒಂದು ಮಾಧವನ ಎಲ್ಲ ಪಾಪಗಳು ಕೂಡ ನಾಶವಾಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ಮಗಳನ್ನಾಗಿ, ಪರಮಾತ್ಮನನ್ನು ತನ್ನ ಅಳಿಯನನ್ನಾಗಿ ಪಡೆಯುವಂತಹ ಯೋಗ ಎಂಬುದು ಕೇವಲ ಆ ಶೇಷಾದ್ರಿ ಪರ್ವತದ ಸ್ಪರ್ಶದಿಂದಾಗಿ ಬಂತು. ಆದ್ದರಿಂದಾಗಿ ಆ ಒಂದು ಪಾಪಗಳನ್ನು ನಾಶ ಮಾಡಿದ್ದರಿಂದಾಗಿ ಆ ಒಂದು ಪರ್ವತಕ್ಕೆ ಏನಂತ ಹೆಸರು ಬಂತಂತ ಹೇಳಿದರೆ, ವೇಂ ಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲಮಿತ್ತೇವಂ ನಾಮದೇವಾಸ್ತದಾ ಜಗುಹು ಎಂಬುದಾಗಿ. ವೇಂ ಅಂದರೆ ಸಮಸ್ತ ವಿಧವಾದಂತಹ ಪಾಪಗಳು, ಅಂತಹ ಪಾಪಗಳನ್ನು ಕಟತೆ ನಾಶ ಮಾಡುತ್ತೆ. ಆದ್ದರಿಂದಾಗಿ ಇದಕ್ಕೆ ವೆಂಕಟ ಅಂದರೆ ಪಾಪಗಳನ್ನು ನಾಶ ಮಾಡುವುದು, ಅಚಲ ಅಂದರೆ ಪರ್ವತ ಎಂಬುದಾಗಿ ಅರ್ಥ. ಹೀಗೆ ವೆಂಕಟಾಚಲ ಅಂದರೆ ಪಾಪಗಳನ್ನು ನಾಶ ಮಾಡುವಂತಹ ಪರ್ವತ ಎಂಬುದಾಗಿ ಮಾಧವ ಬ್ರಾಹ್ಮಣನ ಪಾಪಗಳನ್ನು ನಾಶ ಮಾಡಿದ್ದರ ಪರಿಣಾಮವಾಗಿ ಅಂದಿನಿಂದಾಗಿ ಇದಕ್ಕೆ ವೆಂಕಟಾಚಲ ಎಂಬಂತಹ ಹೆಸರೆಂಬುದು ಬಂತು ಎಂಬುದಾಗಿ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಎಂಬುದಾಗಿ, ಮಾಧವ ಬ್ರಾಹ್ಮಣನಿಗೆ ಅಥವಾ ಆ ಚಾಂಡಾಲನಿಗೆ ಯಾವುದರ ಪರಿಜ್ಞಾನವೇ ಇರಲಿಲ್ಲ. ಇದು ಅಷ್ಟು ಮಹಾತ್ಮೆಯುಳ್ಳಂತಹ ಪರ್ವತ, ಇಲ್ಲಿ ಒಂದು ನನ್ನ ಸ್ಪರ್ಶವನ್ನು ಮಾಡಿದರೆ ನನ್ನ ಎಲ್ಲ ಪಾಪಗಳು ಕೂಡ ನಾಶ ಆಗುತ್ತೆ ಎಂಬುದಾಗಿ ಯಾವ ವಿಧವಾದಂತಹ ಜ್ಞಾನವೂ ಕೂಡ ಇರಲಿಲ್ಲ. ಸುಮ್ಮನೆ ರಾಜರು ಹೋಗ್ತಾ ಇದ್ರು, ಏನೋ ಆಹಾರ ಸಿಗುತ್ತೆ ಹಾಗೆ ಹೀಗೆ ಅಂತ ಅಲ್ಲಿ ಬಂದು ಸ್ಪರ್ಶ ಮಾಡಿದರ ಪರಿಣಾಮವಾಗಿ ಅವನ ಎಲ್ಲ ವಿಧವಾದಂಥ ಪಾಪಗಳು ಕೂಡ ನಾಶ ಆಗಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯನ್ನು ಮಗಳನ್ನಾಗಿ, ಪರಮಾತ್ಮನನ್ನು ಅಳಿಯನನ್ನಾಗಿ ಪಡೆಯುವಂತಹ ಯೋಗ ಬಂತು. ಇದು ಯಾವುದಾಗಿ ಬಂದಿದ್ದು ಅಜ್ಞಾನದಿಂದಾಗಿ. ಅಂದರೆ ಅದು ಆ ರೀತಿಯಾದ ಮಹಾತ್ಮೆ ಎಂಬುದು ಅದರಲ್ಲಿ ಇದೆ ಎಂಬಂತಹ ಜ್ಞಾನ ಇಲ್ಲದೇ ಹೋದರೂ ಕೂಡ ಅವನಿಗೆ ಇಷ್ಟ ವಿಧವಾದಂಥ ಪುಣ್ಯದ ರಾಶಿ ಬಂದೊದಗಿದೆ ಅಂತ ಹೇಳಿದ್ರೆ, ನಾವು ಇಷ್ಟು ಅನುಸಂಧಾನಪೂರ್ವಕವಾಗಿ ಇಡೀ ಒಂದು ವೆಂಕಟಾಚಲ ಪರ್ವತದ ಮಹಿಮೆಯನ್ನು ಕೇಳಿ, ಆ ಶ್ರೀನಿವಾಸ ದೇವರ ಮಹಿಮೆಯನ್ನು ಕೇಳಿ, ಅದಕ್ಕೆ ಇಷ್ಟು ಮಹಾತ್ಮೆ ಇದೆ, ಆ ಒಂದು ಪರ್ವತದಲ್ಲಿ ಇಷ್ಟು ತೀರ್ಥಗಳೇ ಸನ್ನಿಧಾನ ಇದೆ, ಇಷ್ಟು ಋಷಿಮುನಿಗಳಲ್ಲಿ ತಪಸ್ಸು ಮಾಡಿದಂಥ ಸ್ಥಳ ಎಂಬುದು ಇಂದಿಗೂ ಕೂಡ ಅನೇಕ ಋಷಿಮುನಿಗಳ ಆವಾಸ ಸ್ಥಾನವಾಗಿದೆ ಅಂತಹ ವೆಂಕಟಾಚಲ ಪರ್ವತ ಎಂಬುದಾಗಿ ಅಷ್ಟು ಜ್ಞಾನಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ನಾವು ಆ ವೆಂಕಟಾಚಲವನ್ನು, ಆ ತಿರುಮಲ ಬೆಟ್ಟವನ್ನು ಹತ್ತಿ ಆ ಪರಮಾತ್ಮನ ದರ್ಶನವನ್ನು ಪಡೆದರೆ ನಮ್ಮ ಪಾಪಗಳು ಕೂಡ ಕಟತೆ ನಾಶ ಹೊಂದುತ್ತೆ ಎಂಬುದಾಗಿ ಇದರಲ್ಲಿ ಯಾವುದೇ ರೀತಿಯಂಥ ಸಂಶಯ ಇಲ್ಲ. ಆದ್ದರಿಂದಾಗಿ ತಸ್ಮಾದ್ ವೆಂಕಟಶೈಲೋಯಂ, ಈ ರೀತಿಯಾಗಿ ಜನಕರಾಜನಿಗೆ ಹೇಳ್ತಾನೆ. ಹೀಗೆ ಮಾಧವ ಬ್ರಾಹ್ಮಣನಿಂದಾಗಿ ಆ ಒಂದು ಪರ್ವತಕ್ಕೆ ವೆಂಕಟಾಚಲ ಎಂಬಂತಹ ಒಂದು ಹೆಸರು ಬಂತು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ
ಈ ಒಂದು ಪರ್ವತದ ಇತಿಹಾಸವನ್ನು ನನಗೆ ಗೌತಮರ ಮುನಿಗಳು ನನಗೆ ಹೇಳಿದ್ದಾರೆ. ಹೀಗೆ ಗೌತಮರು ಹೇಳಿದಂತಹ ಒಂದು ಮಹಾತ್ಮೆಯನ್ನು ನಾನು ನಿನಗೆ ಉಪದೇಶ ಮಾಡಿದ್ದೇನೆ ಎಂಬುದಾಗಿ ಶತಾನಂದರು ಜನಕರಾಜನಿಗೆ ಹೇಳ್ತಾರೆ. ಈ ರೀತಿಯಾಗಿ ಮೊದಲನೇ ದಿನ ಈ ಪ್ರವಚನದಲ್ಲಿ ವೃಷಭಾಚಲ ಎಂಬಂಥ ಹೆಸರು ಯಾಕೆ ಬಂತು, ಅಂಜನಾಚಲ ಎಂಬಂಥ ಹೆಸರು ಯಾಕೆ ಬಂತು, ಮತ್ತು ಶೇಷಾಚಲ ಎಂಬಂಥ ಹೆಸರು ಯಾಕೆ ಬಂತು, ಮತ್ತು ವೆಂಕಟಾಚಲ ಎಂಬಂಥ ಹೆಸರು ಯಾಕೆ ಈ ಒಂದು ವೈಕುಂಠ ಪರ್ವತಕ್ಕೆ ಬಂತು ಎಂಬಂತಹ ಕಥೆಯನ್ನು ಮೊದಲನೇ ಅಧ್ಯಾಯದಲ್ಲಿ ವೇದವ್ಯಾಸ ದೇವರು ನಮಗೆ ಈ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಈ ಒಂದು ಪ್ರವಚನದಿಂದಾಗಿ ವೆಂಕಟಾಚಲ ಪರ್ವತಕ್ಕೆ ಅಧಿಪತಿಯಾದಂತಹ ಶ್ರೀನಿವಾಸ ರೂಪಿ ಪರಮಾತ್ಮ ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.